ರಾತ್ರಿ 4-5 ಜನ ತೋಟಕ್ಕೆ ಹೋಗಿ ಎಳ್ನೀರೆಲ್ಲ ಕದ್ಕೊಂಡು ಹೊಂಟೋಗೋರೆ. ನಿನ್ ಮಗ ಕೈ ಕಟ್ಕೊಂಡು ಸುಮ್ಮನೆ ಇದ್ದಾನಲ್ಲಯ್ಯ, ಇದಕ್ಕೆ ತೋಟ ಕಾಯ ಕೇಳಿದ್ದು. 5-6 ಜನ ಒಟ್ಟಿಗೆ ಅವ್ನ ಮೈ ಮ್ಯಾಗ ಬಿದ್ರೆ ಅವನ್ ತಾನೇ ಏನ್ ಮಾಡಕ್ ಆಯ್ತದೆ ದಣಿ. ನಾಳೆ 4-5 ಜನ ಬಂದು ತೋಟ ಓದ್ಕೊಂಡು ಹೊಂಟಿರ್ತಾರೆ. ನಿನ್ ಮಗ ಕೈ ಕಟ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾನಲ್ಲ, ಒಳ್ಳೆ ಅವ್ನ ತೋಟ ಕಾಯ ಬಿಟ್ಟು ಹೋಗು. ಸಾಲ ಮಾಡಿದ ತಪ್ಪಿಗೆ ಜೀವದ ಮ್ಯಾಗಿನ ಆಸೆನೂ ಬಿಡಕ್ಕಾಯ್ತದ ದಣಿ. ಕೊಡ್ಬೇಕಯ್ಯ, ಹತ್ತ 4-5 ಗೊನೆ ಹೊಂಟೋಗೈತೆ. 200 ರೂಪಾಯಿ ಆಯ್ತು. ಕಾಯಿಗೆ 1 ರೂಪಾಯಿ ಅಷ್ಟೇ ಆಯ್ತು. ಮೊದ್ಲೇ 1,000 ರೂಪಾಯಿ ಕೊಡ್ಬೇಕು. 200 ಸೇರಿಸಿ ಪತ್ರ ಬರ್ಕೊಟ್ಟು ಹೋಗು. ಅಯ್ಯೋ ಹಂಗ್ ಮಾಡ್ಬೇಡಿ ದಣಿ. ಈಗಲೇ ತೀರ್ಸಕ್ ಆಗಿರೋ 1,000 ರೂಪಾಯಿ ಸಾಲಕ್ಕೆ ಓದೋ ಹುಡುಗನ್ ಸಾಲೇ ಬಿಡಿಸಿ ನಿಮ್ ತಾವ್ ಜೀತಕ್ಕೆ ಹಾಕಿದ್ದೀನಲ್ಲ ದಣಿ. ನಾನ್ ನಿನ್ ಪುರಾಣ ಕೇಳಕ್ ಬಂದಿಲ್ಲ ಕಣಯ್ಯ, ನಿನ್ ಮಗನ್ ತೋಟ ಕಾಯಕ್ ಹೋಗೋನು. ಅದ್ ಹೆಂಗಾಯ್ತದೆ ದಣಿ? ಈಗಲೇ ಏಟ್ ಬಿದ್ದು ಎದ್ರಿಕೆಲ್ ಜಾರ್ ಬಂದಂಗ ಆಗೈತೆ ಈ ಸ್ಥಿತಿ ಹಾಗೆ. ಹಂಗಾರ ಒಂದ್ ಕೆಲಸ ಮಾಡು, ನನ್ 1,000 ರೂಪಾಯಿನ ಇಟ್ಕೊಳ್ಳಿ. ನೀನು ನಿನ್ ಮಗ ಮನೇಲಿ ಬೆಚ್ಚಿಗಿದ್ಬಿಡಿ, ನಾನ್ ತೋಟ ಕಾಯಕ್ ಹೋಗ್ತೀನಿ. ಹೋಗಯ್ಯ, ನೀನ್ ಹೋಗಯ್ಯ ತೋಟ ಕಾಯಕ್ಕೆ. ಅದ್ ಯಾವನ್ ಬರ್ತಾ ನಾನ್ ನೋಡ್ತೀನಿ. ಹಂಗ ಯಾವನಾರು ಬಂದ ಅಲ್ಲೇ ಕೊಚ್ಚ ಹಾಕಿ ನಾನ್ ನೋಡ್ಕೋತೀನಿ. ದಣಿ ಅಮ್ಮ ಎಲ್ಲ ರಂಗ, ನೀನ್ ಹಿಂಗೆ ಕೂರಿ ಕಂಡ್ ಕೂತ್ಕೊಂಡಿಯಾ ಇಲ್ಲ ಪಾಠ ಕಾಯಕ್ ಓದಿಯಾ? ಹೋಗೋದು ಇಲ್ಲ, ಈಗ ನನ್ ತೋಟ ಕಾಯೋದಿಲ್ಲ. ಎಲ್ಲ ನೀನ್ ಹಿಂಗಂದ್ರಿ ಹಂಗಲ್ಲ, ಮಾಡಿ ಸಾಲ ತೀರ್ಸೋರ್ ಯಾರಲ್ಲ? ಸಾಲ ತೀರ್ಸಕ್ಕಂತಲೇ ನಿನ್ ಜನ್ಮ ಕೊಟ್ಟು, ಇಲ್ಲ ತಗೊಂಡಿದ್ದ ಹಣಕ್ಕೆ ನನ್ನ ಜೀವಮಾನನೇ ಆ ಸಾವುಕಾರ ತಾವ್ ಆಡ್ಬಿಟ್ಟು ತಾವ್ ಜೀತಕ್ಕೆ ಇರ್ತಾನೆ ಅಂತಲೋ ಇಲ್ಲ ನನ್ನ ಜೀವ ಕೊಡ್ತಾನೆ ಅಂತಲೋ ವರ್ಷ ದುಡಿದ್ರು ಲೆಕ್ಕ ಇಲ್ಲ, ಜಮ ಇಲ್ಲ. ಈ ಜೀತದ ಕೊನೆ ಯಾವತ್ತು? ನಾವು ಎಲ್ಲರ ಮನುಷ್ಯರ ಬಾಳೋದು ಯಾವತ್ತಪ್ಪ? ಯಾವತ್ತು? ಬಡವರು ಬಾಳೋ ಮನುಷ್ಯರ ದುಡಿಯೋ ಎತ್ತುಗಳು ಕಣೋ, ಎತ್ತುಗಳು. ಆ ಸಾವುಕಾರರು ಕೇಳೋದು ನಮ್ ನೋವು ಕಷ್ಟ ಅಲ್ಲೋ, ಅವರಿಗೆ ಬೇಕಾಗಿರೋದು ಬಡವರ ಬೆವರು ರಕ್ತ ಅಷ್ಟೇಯ. ಕಟ್ಕೊಂಡ್ ಬಂದ್ ಕರ್ಮನ ಹೆಂಗನ ಕಳಿಬೇಕಲ್ಲ. ಹಂಗಾರೆ ನಮ್ ನೋವು ಕಷ್ಟಕ್ಕೆ ಕೊನೆ ಅನ್ನೋದೇ ಇಲ್ವೇ ಅಪ್ಪಯ್ಯ? ಮನೆ ಐತೆ, ಆಯ್ತಪ್ಪ. ಈ ಜಗತ್ನಾಗ ಎಲ್ಲದಕ್ಕೂ ಒಂದು ಕೊನೆ ಅಂಬೋದಿದ್ದೇ ಐತಪ್ಪ. ನಮ್ಮಂಥವ್ರ ಕಷ್ಟ ಕಣ್ಣೀರು ಕೊನೆ ಯಾವಾಗ ಗೊತ್ತಾ? ಕಣ್ ಮುಚ್ಚಿದಾಗ. ನೀವತ್ತಿ ಸುಧಾರಿಸ್ಕೋ, ನಾನೇ ಹೋಯ್ತೀನಿ. ತತ್ತ ಇಲ್ಲಿ ಮಚ್ಚಿನ ಬೇಡ ಬಿಡು, ನಾನೇ ಒಯ್ತೀನಿ. ತತ್ತಾರ ಸುಮ್ಕೆ, ಏನೋ ಹೋಯ್ತಾನಂತೆ, ಹೋಯ್ತಾನೆ. ಈ ವಸಿ ಮೇಲು ಅವ್ರ ಕೈ ಸೇದೋಗ ಹೆಂಗ್ ಕೊಡ್ದವ್ರಿ ನೋಡು. ತಂಡಿಗಳು ಹೊಡಿತಾ ಇದೆ, ಒಳ್ಕೋಕ್ರಂಗ ಹೋಗ್ರಂಗ. ಸೌಕರ್ಯ ಹೇಳಿ, ಸೌಕರ್ಯ ಹೇಳಿ. ನೀವ್ ಹೇಳಿದ್ರೆ ನಮ್ಮ ಅಪ್ಪ ಬಿಡ್ತಾರಂತೆ, ಹೇಳಿ ಸೌಕರ್ಯ. ನಾನ್ ಯಾಕೆ ಬಿಡ್ಸಕ್ ಹೋಗ್ಲಿ? ತೋಟ ಕಾಯೋ ತಂದೆ ಮುಚ್ಚ ತಗೊಂಡು ಮನುಷ್ಯರು ಕಡಿ ಅಂತಂದ. ಅದೇನೋ ಕೈಗೆ ಇಟ್ಬಿತ್ತು.
ಕುತ್ತಿಗೆ ಇಟ್ಬಿಟ್ಟು ಪ್ರಾಣ ಹೊಂಟಾಗಿದೆ, ಯಾರು ಜವಾಬ್ದಾರಿ? ಅವ್ರ ಮಕ್ಕಳು 6 ತಿಂಗಳು ಜೈಲಲ್ಲಿ ಇರ್ಲಿ ಬಿಡು. ಹೇಳ್ಕೊಂಡವ್ರು ಇಸ್ಬಿಟ್ರೆ ಸೌಕರ್ಯ ಅಪ್ಪಯ್ಯ 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 ರಂಗ ಸಮಾಧಾನ ತಂದ್ಕೊ. ಯಾವ ಸಂತೋಷ ಇದೆ ಅಂತ ಸಮಾಧಾನ ತಂದ್ಕೊಡ್ಲಿ ಮಟ್ಟಯ್ಯ. ಆ ಸಾವುಕಾರದ ಮಾತು ಕೇಳಿ ಅಪ್ಪಯ್ಯ ಜೈಲಿಗೆ ಹೋದ, ಅವ್ವ ಕಾಯಿಲೆ ಆಗಿ ಮಲ್ಗವಳೆ. ರಂಗ ಬಂದಿದ್ದೆಲ್ಲ ಬರಲಿ, ದೇವ್ರ ದಯೆ ಇರ್ಲಿ ಅಂತ ದಾಸಮಾನ್ಯರ ಆಗಿದ್ದಾರೆ. ಆ ಶಿವನ್ ನಂಬಿ ಅವನ್ ಧ್ಯಾನ ಮಾಡಪ್ಪ, ಒಳ್ಳೆಯದೆ. ಬಾಕಿ ತೀರಿಸ್ತೀರೋ ಇಲ್ವ ನೀವು? ಸಂಕಲ್ಪವರೆಗೂ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಬುಧವಾರ ಬರ್ತೀನಿ ಅಂತ ಹೇಳಿದ್ದ. ಬುಧವಾರ ಬರ್ತದಯ್ಯ, ವಾರಕ್ಕೆ ಒಂದು ಬುಧವಾರ ಬರ್ತದೆ, ವರ್ಷದಲ್ಲಿ 50 ಬುಧವಾರ ಬರ್ತದೆ. ಮೊದ್ಲೇ ಹೋಟ್ಲಲ್ಲಿ ತಿಂದು ರುಚಿ ಕಂಡವ್ ನಿನ್ ತಮ್ಮ, ಅವನು ಬಂದು ನನ್ನ ಬಾಕಿ ತೀರಿಸ್ತಾನೇನು? ನಮ್ ಶಂಕರ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ಚೆನ್ನಾಗಿ ಗೊತ್ತೈತೆ, ಹೋಗು. ಬುಧವಾರ ಬೋನಸ್ ಹಣ ತಗೊಂಡು ಬಂದ್ಬಿಡ್ತಾನೆ. ಬುಧವಾರ ಬೋನಸ್ ತಗೊಂಬಂದು ಅವ್ನ ತೆತ್ತು ಬಿಡ್ತಾನೆ. ಬಂದಾಗೆಲ್ಲ ಕೇಳ್ಕೊಂಡು ಹೋಗೋದು ಪಂಚಾಯತ್ ಆಗೋತಲ್ಲ ನಿಮ್ಮ ಹತ್ರ. ಕೋರ್ಟ್ ನಲ್ಲಿ ನೋಟಿಸ್ ಕೊಡ್ಸಿ ನೀನ್ ಮನೆ ಜಪ್ತಿ ಮಾಡ್ಲಿಲ್ಲ, ನನ್ನ ಹೆಸರು ನಂಜೇಗೌಡಲ್ಲ ಕರೆಯ. ಹಾಗೆಲ್ಲ ಮಾಡಿ ನನ್ ಮರ್ಯಾದೆ ಹಾಳು ಮಾಡ್ಬೇಡಿ ಸಾವುಕಾರ್ರೆ. ನಿಮ್ ಮುಂದೆನೇನು ಇರಲ್ಲ ಸಾವುಕಾರ್ರೆ, ಅದ್ ಯಾಕಷ್ಟು ಕೀಳಾಗಿ ಮಾತಾಡ್ತೀರಾ? ಇದುವರೆಗೂ ನೀನ್ ಗಂಡ ಹೇಳ್ತಿದ್ದ, ಈಗ ನೀನ್ ಅತ್ತೆ ಹೇಳಕ್ ಬಂದೇನು?
ನೀವು ಗಂಡ ಹೆಂಡತಿ ಲೋನ್ ಹಾಕಿ ಕೇಳಕ್ ನಾನೇನಲ್ಲಿ ಬಂದಿಲ್ಲ. ನನ್ ಬಾಕಿ ಮಡುಗ್ರಿ, ಇಲ್ಲ ಅಲ್ಲಿ ಕೋರ್ಟ್ ಅಲ್ಲಿ ಬಂದು ತೀರ್ಮಾನ ಮಾಡಿ ಅಲ್ಲಿ ಕೊಟ್ಟು ಹೋಗ್ರಿ. ಅಲ್ವೆಲ್ಲ ಇವ್ರ ಅಣ್ಣ ಹೇಳಿದ್ದೆ ಹೇಳ್ತಾ ಇದ್ದ. ಈಗ ಇವನ್ ಅದೇ ಕಡೆ ಹೇಳಕ್ ಬಂದವನೆ. ಏನ್ ಲಾಕೋಸೆ ಬಂದದ್ದು? ಅಲ್ರಿ, ನೀವು ನಮ್ಮ ಅಣ್ಣನ್ ಹಣ ಕೊಟ್ಟಿದ್ರು ಇಲ್ಲ ಮಾನ ಪ್ರಾಣನ್ ಕೊಟ್ಟಿದ್ರು? ಯಾಕ್ಲಾ, ಯಾಕಂಗ್ ಮಾತಾಡ್ತಿದ್ದಿ? ನೀ ಬಂದ್ ಕೆಲಸ ಏನ್ ಹೇಳು? ನಾನಾ ಲೆಕ್ಕಪತ್ರ ನೋಡೋಣ ಅಂತ ಬಂದಿದ್ದೀನ್ರಿ. ನೋಡೋಣ ಅಂತ ಬಂದ್ಯಾ? ನನ್ಗೇನ್ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೇನು? ಹೋಗಲೇ ತೀರ್ಸೋಣ ಅಂತ ಬಂದಿದ್ದೀನ್ರಿ. ಹುಡುಗ ಮತ್ತಣ್ಣ ಮೊದ್ಲು ಪತ್ರ. ಬೈರ, ಒಂದ್ ಕೆಂದೆಳ್ನೀರ್ ತಂದ್ಕೊಡು. ಶಂಕರು ಬಹಳ ದಣದ್ ಬಂದವನೇ, ಮೊದಲು ತಂದ್ಕೊಡು. ಬೇಡ ಬಿಡು ಬೇಡ ಶಂಕರಣ್ಣ, ಹಂಗಾದ್ರೆ ಇವತ್ತು ಎಲ್ಲ ಸಾಲ ತೀರಿಸ್ಬಿಡ್ತೀಯೋ? ಈ ಕಟ್ ನೋಡಿ ಅಲ್ವಾ ನಿಮ್ ಗೌಡ್ರ ಪತ್ರ ತರಕ್ ಒಳಗಡೆ ಹೋಗಿದ್ದು. ಹಂಗಾದ್ರೆ ಇರು ಶಂಕರಣ್ಣ, ಈಗಲೇ ಎಳ್ನೀರು ತಗೊಂಡ್ಬಂದ್ಬಿಡ್ತೀನಿ. ಬೇಡ ಅಂದ್ರೆ ನಮ್ ದಣಿಯವ್ರು ಹೇಳೋಗೋರೆ, ಈಗಲೇ ಬಂದ್ಬಿಡ್ತೀನಿ. ಇಲ್ಲೇ ಇರು ಶಂಕರಣ್ಣ. ಪತ್ರ ಅದ್ನೇನ್ ನೋಡ್ತೀಯಪ್ಪ? ಎಷ್ಟಾದ್ರೂ ಪಟ್ಟಣದಲ್ಲಿ ಓದ್ದವನೇನು ಬೇರೆ ಬರೆಯಕ್ಕಾಗದ? ಅದೇ ಪತ್ರನೇ ಸರಿಯಾಗೈತೆ, ತಗೊಂಡೋಗು. ನೀವು ಒಂದ್ಸರ್ತಿ ಹಣ ಸರಿಯಾಗಿದೆ ಅಂತ ಎಣಿಸ್ಕೊಳ್ಳಿ. ನೀನ್ ಎಣಿಸಿದ್ಮೇಲೆ ಸರಿಯಾಗಿ ಇರ್ತದೆ ಬಿಡು. ಯಾಕಂದ್ರು ಇದು ಊಟ ಮಾಡ್ಕೊಂಡು ಹೋಗು. ನಮ್ಮನೇಲು ಊಟ ಇದೆ. ಹೋಗ್ಲಿ, ಎಳ್ನೀರಾರು ಕುಡ್ದು ಹೋಗು. ನೀವೇ ಕುಡ್ಕೊಳ್ಳಿ. ಶಂಕರಣ್ಣ ಒಂಟೆ ಹೋದ. ಬಿಡ, ಏನ್ ಬುದ್ಧಿ, ಸುಮ್ನೆ ಆಗ್ಬಿಟ್ರಿ. ನಾ ಬಿಗಿಬೇಕಾಗಿತ್ತು. ಗಂಟು ಕೈ ಸೇರಿದ್ಮೇಲೆ ಹಂಗೆಲ್ಲ ಮಾಡಕ್ಕಾಗದೇನು? ಅವನು ಮಾಡ್ತಾರೆ ಅಂತ ನಾವು ಹಂಗೆ ಮಾಡಕ್ಕಾಗದ? ಆದ್ಮೇಲೆ ಕಬ್ಬು ಬಗ್ಗತ್ತೆ ಗೊತ್ತಾ? ತತ ಎಳ್ನೀರು. ಏನು ನಿಮ್ಮ ಅಪ್ಪನಾಗೆ ರಾಂಗ್ ಸೈಡಲ್ಲಿ ಬರ್ತಿದ್ಯಾ? ಯಾವಾಗ ಬಂದೆ? ನಾನಾ ಬೆಳಗ್ಗೆ 11 ಗಂಟೆ ಬಸ್ಸಿಗೆ ಬಂದೆ. ಸ್ಕೂಲ್ ಹೋಗಿದ್ಯಾ? ಯಾವ ಕ್ಲಾಸ್? SSLC. ಅರೆ, ಹೋದ ವರ್ಷ ನಾ ಕೇಳಿದಾಗ್ಲೂ ಇದೇ ಕ್ಲಾಸ್ ನಲ್ಲಿ ಇದೀನಿ ಹಿಂದೆ. ಬರೋ ವರ್ಷ ಕೇಳಿದ್ರು ಅದೇ ಕ್ಲಾಸ್ ಆಗಿರ್ತೀನಿ. ಇರೋ 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 ನಿನ್ ಜೊತೆ ಓದ್ದವ್ರೆಲ್ಲ ನಿನ್ ಟೀಚರ್ ಆಗಿ ಬರೋವರೆಗೂ ಅದೇ ಕ್ಲಾಸ್ ಅಲ್ಲೇ ಇರೋಂದವ್ರ? ಅಯ್ಯೋ ಹಂಗಲ್ಲ, ಮೇಷ್ಟ್ ಹೇಳಿದ್ರು ಅದೇ ಕ್ಲಾಸ್ನಾಗೆ ಜಾಸ್ತಿ ಹೆಚ್ಚಾಗೋದವ್ರು ಯಾರು ಇಲ್ವಂತೆ. ಅದಕ್ಕೆ ಇನ್ನು 7 ವರ್ಷ ಅದೇ ಕ್ಲಾಸ್ನಾಗ ಇರೋದವ್ರೆ. ಇರೋ ಇರೋ ಅದೇ ಕ್ಲಾಸ್ ಅಲ್ಲೇ ಇರು. ಕೂತ್ಕೊಳ್ಳಿ ಮಾಡಿದೆ. ಶಿವ, ಏನು ಯೋಚನೆ ಮಾಡ್ತಾ ಕುಂತ್ಬಿಟ್ಟಿಲ್ಲ? ಏನು ಇಲ್ಲ ಶಂಕರು. ಇನ್ನು 8 ದಿನ ಇರ್ತೀಯ ಊರ್ನಾಗೆ? ಬರೋ ವಾರ ಹೋಗೋಣ ಅಂತಿದ್ದೀನಿ ಮಾಡಿದೆ. ಅಂದ್ರೆ ನೀನು ಈ ಊರಾಗಿ ಇರಾಕಿಲ್ಲ ಅಂತ ಆಯ್ತು. ಯಾಕೆ ಮಾಡಿದೆ? ಏನೂ ಇಲ್ಲ, ನಮ್ ಸಾವುಕಾರನ ಎದುರಿಸೋ ಗುಂಡ್ಗೆ ಇರೋ ಗಂಡು ನೀನೊಬ್ನೇ ಅನ್ಕೊಂಡಿದ್ದೆ. ನೀನು ಹೊಂಟೋದ್ರೆ ಅವನ್ನ ಎದುರಿಸಿ ನಿಲ್ಸೋರು ಯಾರಪ್ಪ? ಅವನ್ಗೇನ್ ಹೆದರೋದ್ ಮಾಡ್ದಯ್ಯ? ಎಲ್ಲ ಸೇರ್ಕೊಂಡು 2 ಹಾಕಿದ್ರೆ ಅವನೇ ದಾರಿಗೆ ಬರ್ತಾನೆ. ಅಂತ ಗಂಡಿದೆ ಯಾರಿಗೈತೆ ಹೇಳು? ಅದಕ್ಕೆ ನಾ ಹೇಳೋದು, ಹೊಲ ಗದ್ದೆ ಕೆಲಸ ಎಲ್ಲ ಮಾಡಿಸ್ಕೊಂಡು ನೀನ್ ಇಲ್ಲೇ ಇದ್ಬಿಡು. ಆ ಸಾವುಕಾರನಿಗೂ ಬುದ್ಧಿ ಕಸಂಗ ಆಯ್ತೈತಿ. ಏಟು ಬಡವರು ಬದುಕ್ತಾರಪ್ಪ. ಆಗ್ಲಿ ಮಾಡ್ತೀಯ, ಯೋಚನೆ ಮಾಡ್ತೀನಿ. ಯೋಚನೆ ಬಿಟ್ಟು ತೀರ್ಮಾನಕ್ಕೆ ಬಾ. ಏನ್ ನಾ ಹೇಳೋದು, ಮಾತಾಡೋ. ಆಯ್ತಾಗೆ ಇದಕ್ಕೊಂದು 70 ಹೊತ್ತು
ಇದು ಮಾಡ್ಕೊಂಬಿಡಿ. ಮಾಡ್ತೀಯಾ? ಇದ್ಯಾವಾಗ ಕಲ್ತ್ರಿ? ಎಷ್ಟು ಓದಿದ್ಯಾ? ಓದಿಲ್ಲ ಬುದ್ಧಿ, ರುಜು ಮಾಡ್ತೀನಿ ಅಷ್ಟೇಯ. ಅಷ್ಟೇನಾ ಕಲ್ತಿರೋದು? ಮುಂದಕ್ಕೆ ಓದ್ಬೇಡ. ರುಜು ಹಾಕು. ಈಗ ರಾವ್ ಕಾಲ ಬಂದೈತೆ, ಆಮೇಲೆ ಬಂದು ಇಸ್ಕೊಂಡು ಹಂಗ. ಏ ಕಾಳ, ಹೆಂಗೈತೆ ನಮ್ ವ್ಯವಹಾರ? ಸತ್ವಾಗ್ಲೂ ಬುದ್ಧಿ, ಈ ಊರ್ನಾಗ ನಿಮ್ಮನ್ ಬಿಟ್ರೆ ಯಾರಿಗೂ ವ್ಯವಹಾರ ಮಾಡಕ್ಕೆ ಬರಕ್ಕಿಲ್ಲ. ಯಾವ ವಾರ ಆದ್ರೇನೋ, ಯವ್ವಾರ ಅಂದ್ರೆ ನಿನ್ ತಲೆ ಇದ್ದಂಗಿರ್ಬೇಕು. ಕೈ ಮುಗಿದು ಕೇಳ್ಕೊಂಡ್ರು, ಕಾಳಿ ಬಿದ್ದು ಬೇಡ್ಕೊಂಡ್ರು, ಹೊಸಿನಾದ್ರೂ ಕನಿಕರ ತೋರಿಸ್ದೆ. ಜೈಲಿಗೆ ಕಳಿಸೇ ಬಿಟ್ಟ. ಇಲ್ಲಿ ಇಷ್ಟೆಲ್ಲ ಕೊಬ್ಬಡಸು. ಇಲ್ಲ ಸರ್, ನಾನೇನ್ ಸುಮ್ಕಿರಕ್ಕಿಲ್ಲ. ಸಮಯ ಸಾವುಕಾರ ಮುಗಿಸಿ ನಾನು ಜೈಲಿಗೆ ಹೊರಟೋಯ್ತೀನಿ. ನೋಡು, ಇದನ್ನೇ ದುಡ್ಡು ಇದೆ ಅಂತ ಕೊಲ್ಲ ದೊಡ್ಡದಲ್ಲ ರಂಗ, ಯುಕ್ತಿಯಿಂದ ಬಗ್ಗಿಸ್ಬೇಕು. ಹೆಂಗ್ ಬಗ್ಸೋ ಸಂಕ್ರು, ರೌಡಿಗಳು ಬೇರೆ ಮಡ್ಗವ್ನೆ. ರೌಡಿಗಳು ಬೇರೆ ಮಡಗಿದಾನ ರಂಗ. ಸಾವುಕಾರನ್ ಗರ್ವ ಮುರಿಬೇಕಾದ್ರೆ ನೀನೊಂದು ಕೆಲಸ ಮಾಡ್ಬೇಕು. ಸಮಯ ಸಂದರ್ಭ ನೋಡ್ಕೊಂಡು ಕಮಲ ಒಬ್ಬಳೇ ಇದ್ದಾಗ. ಏನಂತೆ? ನಾನು ಕಮಲದ ಬೇಡ ಸರ್, ತಂದೆ ತಪ್ಪಿಗೆ ಮಗಳ ಹಾಳು ಮಾಡೋಕೆ ನನ್ ಬಂದು ಸೊಪ್ತಾ ಇಲ್ಲ. ಅದಕ್ಕೆ ನಿನ್ ದಡ್ಡ ಅನ್ನೋದು. ಜೀವನದುದ್ದಕ್ಕೂ ದುಡಿತಾನೇ ಇದೆಯಾ. ನಿಮ್ಮಪ್ಪ ಮಾಡಿದ ಸಾಲ ತೀರಿಸ್ತಿಲ್ಲ. ಸಾವುಕಾರನಿಂದಾಗಿ ನಿಮ್ಮಪ್ಪ ಜೈಲಿಗೆ ಬೇರೆ ಹೋದ. ನೀನ್ ಮಾತ್ರ ಅವ್ನ ಅನ್ಯಾಯ ಮಾಡ್ಬೇಡ ಮಗಯ್ಯ. ಏನು ಬಂದ್ರು ಹೆದರ್ಬೇಡ, ನಾನಿದ್ದೀನಿ. ಒಂದುದ್ದಕ್ಕೂ ದುಡಿತಾನೇ ಇದೆಯಾ. ನಿಮ್ಮಪ್ಪ ಮಾಡಿದ ಸಾಲ ತೀರಿಸ್ತಿಲ್ಲ. ಸಾವುಕಾರನಿಂದಾಗಿ ನಿಮ್ಮಪ್ಪ ಜೈಲಿಗೆ ಬೇರೆ ಹೋದ. ನೀನ್ ಮಾತ್ರ ಅವ್ನ ಅನ್ಯಾಯ ಮಾಡ್ಬೇಡ ಮಗಯ್ಯ. ಜೀವನದುದ್ದಕ್ಕೂ ದುಡಿತಾನೇ ಇದೆಯಾ. ನಿಮ್ಮಪ್ಪ ಮಾಡಿದ ಸಾಲ ತೀರಿಸ್ತಿಲ್ಲ. ಸಾವುಕಾರನಿಂದಾಗಿ ನಿಮ್ಮಪ್ಪ ಜೈಲಿಗೆ ಬೇರೆ ಹೋದ. ನೀನ್ ಮಾತ್ರ ಅವ್ನ ಅನ್ಯಾಯ ಮಾಡ್ಬೇಡ ಮಗಯ್ಯ. ಏನು ಬಂದ್ರು ಹೆದರ್ಬೇಡ, ನಾನಿದ್ದೀನಿ. ಸಾಕಣವ ಹೊಟ್ಟೆ ತುಂಬೈತೆ. ಸುಮ್ಕಿರು, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಅಯ್ಯೋ ಸಾಕಣವಂತೀನಿ. ಯಾಕೆ ಸಾರ್ ಚಂದಕ್ಕಿಲ್ವಾ? ಚಂದಾಗೈತೆ, ಮತ್ ಊಟ ಮಾಡು. ಹೊಟ್ಟೆ ತುಂಬೈತೆ ಅದಕ್ಕೆ. ಮಳೆಯಾಗ ಏನಿ ಬೇಡ ಅಂತ ಕೇಳ್ದ. ಈಗ ನೋಡು, ಮಾತು ಕೇಳಲ್ಲ.
ಯಾಕೆ ಕೂತಿದೀಯೋ? ಕಮಲ ಏನ್ ಮಾಡ್ತಾವಳೆ? ಮಲಗವಳ. ನಾನ್ ಬಂದ್ನಲ್ಲ, ಹೋಗು ತೋಟಕ್ಕೆ ಹೋಗು. ಹೋಗು. ಅಂತೂ ನೀನು ಗಂಡಸಲ್ಲ, ಧೈರ್ಯ ಇಲ್ಲ ಅಂತ ಹೇಳ್ಕೊಳ್ಳೋ ಹೆಣ್ಣಿಗನಾಗ್ಬಿಟ್ಟೆ. ನಾನು ಏಸೋ ಪ್ರಯತ್ನ ಪಟ್ಟೆ ಶಂಕರು, ಯಾಕೋ ಕಮಲವ್ನ ಹಾಳು ಮಾಡಕ್ ಮನ್ಸೇ ಬತ್ತಿಲ್ಲ. ಅವಳು ಬಡಿಸಿದ್ದು ಉಪಚರಿಸಿದ್ದು ಎಲ್ಲ ಕಣ್ಣೆದ್ರಿಗೆ ಕಾಣ್ತದೆ. ತಾಯಿ ಪ್ರೀತಿ ತೋರ್ಸವಳೆ, ತಂಗಿ ಅಭಿಮಾನ ಇಟ್ಟವಳೆ, ಅವಳು ಹೆಂಗ್ ಹಾಳು ಮಾಡ್ಲಿ ಶಂಕರು? ಅವಳು ತೋರಿಸಿದ ಪ್ರೀತಿ, ಇಟ್ಟಿರೋ ಅಭಿಮಾನ ನೆನ್ಸ್ಕೊಂಡು ನಿನ್ನ ಮನಸ್ಸು, ನಿನ್ನ ಕಣ್ಣು ನಿನ್ಗೆ ಅನ್ಯಾಯ ಬಗ್ದಿದ್ದು, ನಿಮ್ಮ ಅಪ್ಪನ ಜೈಲಿಗೆ ಕಳಿಸಿದ್ದು, ಇದೆಲ್ಲ ನೆನ್ಸ್ಕೊಳ್ಳೇ ಇಲ್ವಾ? ತಂದೆ ಮಾಡಿದ ತಪ್ಪಿಗೆ ಪಾಪ ಮಗಳಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ? ಬೇಕಾದ್ರೆ ಹೇಳು, ಆ ಸಾಹುಕಾರನ ಒಂದೇಟಿ ಕತ್ತರಿಸಾಕ್ ಬರ್ತೀನಿ. ಕತ್ತರಿಸ್ಬಿಟ್ಟು ನೀನೋಗಿ ಜೈಲಲ್ಲಿ ಕುತ್ಕೊಂಡ್ಬಿಡು. ಎಳಿ ವಯಸ್ಸಲ್ಲಿ ತಾಯಿನೋ ತಂಗಿನೋ ಅನಾಥರ ಮಾಡ್ತೀಯೇನೋ? ಏನ್ ಮಾಡುವಂತೀಯ ಶಂಕರು? ನಾನೇ ನೋಡ್ಕೊಂತೀನಿ. ಓ, ಏನ್ ಸಂಕರಣ ಈ ಕಡೆ? ಸುಮ್ನೆ ಬಂದೆ ಕಣಯ್ಯ. ಅಂತೂ ಪರವಾಗಿಲ್ಲ ಕಣಯ್ಯ, ಸಾವುಕಾರ ಬಂದು ಕಾಯಿಸ್ಕೊಂಡ್ಬಿಟ್ಟವನೆ. ಸತ್ವಾಗ್ಲೋ ಶಂಕರಣ್ಣ, 7 ಲಕ್ಷಕ್ಕೆ ಬಾಳ್ತಾರೆ. ಏನು ಇಷ್ಟೊತ್ತಾದ್ರೂ ಏನು ಇಲ್ದಂಗೆ ಕಾಣುತ್ತೆ? ಸತ್ವಾಗ್ಲೋ ಶಂಕರಣ್ಣ, ಕಾಸಿಲ್ಲ. ಅದಕ್ಕೇನು ಕೊಟ್ರಾಯ್ತು ಬಿಡು. ಕಂತ್ರಿ ನನ್ ಬಿಡಿ. ಸಿಗರೇಟ್ ಸೇದ್ರ? ಸತ್ವಾಗ್ಲೋ ಸೇದ್ಲ ಶಂಕರಣ್ಣ. ಪರವಾಗಿಲ್ಲ. ಏಯ್ ಶಂಕರಣ್ಣ ಮೊದ್ಲಾಡಕತ್ ನಾವು ಕೊಡೋ. ಸತ್ವಾಗ್ಲೋ ಬೈನೆಂಟಿ. ನಿನ್ಗೂ ಅವಳಿಗೂ ಏನಾದ್ರು? ಸತ್ವಾಗ್ಲೂ ಇಲ್ಲ ಕಣ. ಇರ್ಲಿ ಹೇಳ. ಸತ್ವಾಗ್ಲೂ ಇಲ್ಲ ನಾವು. ಮತ್ತೆ ಅದೇನೋ ನಿನ್ ಕದ್ದು ಕದ್ದು ನೋಡ್ಕೊಂಡು ಹೋಗ್ತಾಳೆ. ಸತ್ವಾಗ್ಲೂ ಶಂಕರಣ್ಣ ಹಂಗಾರಿ ಇವತ್ತು ಗಮನಿಸ್ತೆ ಅಂತ. ಗಮನಿಸೋದು ಒಂದಲ್ಲಣ್ಣ, ನೀನು ಗಂಡಸು ಅಂತ ತೋರ್ಸ್ಕೊಡ್ಬೇಕು. ಶಂಕರಣ್ಣ ಸತ್ವಾಗ್ಲೂ ಸತ್ವಾಗ್ಲೂ. ಹೇಗಿದೆ ಬೇರ? ಬಹು ಚೆನ್ನಾಗೈತೆ ಶಂಕರಣ್ಣ. ನಾನು ಜನ್ಮದಾಗೆ ಇಂಥದ್ದು ಕುರ್ತಿರ್ಲಿಲ್ಲ ಶಂಕರಣ್ಣ. ಅದಿರ್ಲಿ, ಆ ಕಾಳ ಇದ್ದಾನಲ್ಲ, ಅವನ್ ಹೇಗೆ? ಅವನು ನಾನು ಕಾಸ ದೋಸ್ತ ಶಂಕರಣ್ಣ. ಅಲ್ಲಯ್ಯ, ನೀನ್ ದೋಸ್ತು ಅಂತ ಹೇಳ್ತೀಯ, ಅವನು ನಿನ್ಗೆ ಗಸ್ತು ಕೊಡ್ತಾ ಇದ್ದಾನಲ್ಲಯ್ಯ? ಗಸ್ತು ಅವ್ರಿಗೂ ಸಂಬಂಧ ಇದೆ. ನಾನೀಗ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ. ಯಾವುದಕ್ಕೂ ವಿಚಾರ ಮಾಡಿ ನೋಡು. ನಾನ್ ಕಣ್ಣಿಂದ ನೋಡಿದ್ನ ಹೇಳ್ದಪ್ಪ.
ಯಾರು ಸುಮ್ಮನೆ ಆ ಟಪ್ ಹಾಕಿ ಬಡಿತೀರಿ? ನೀ ಬಡಿಯೋದು ಕೇಳಿಸುತ್ತೆ, ಸಾಕು ಸುಮ್ಮನಿರು. ಏನಾಯ್ತು ಈಗ? ಏನು ನೀನಾ? ನಿನ್ನೆ ಹುಡ್ಕೊಂಬಂದೆ. ಯಾಕೋ? ಅವನು ಹಳೆ ಯಾಸನ ಆಗ್ಬಿಡಿಯ. ಅವನು ಅದೇ ಮಾರ ಇಲ್ವಾ? ಮಾರ ಯಾವ ಮಾರನು? ಬೋರ ಬೈರ ನಮ್ಮ ಇರೇನು? ಏನವ್ರಿಗೆ? ಅವನೇನೋ ಕೊಲೆ ಮಾಡ್ಬಿಟ್ಟು ಜೈಲಿಗೆ ಸೇರ್ಬಿಟ್ಟ. ಏನ್ ಹೇಳ್ತಾರ ನೀನು? ನಮ್ಮ ಇರೇನು ಕೊಲೆ ಮಾಡ್ಬಿಟ್ಟ? ಇನ್ನೇನು ಯೋಚನೆ ಮಾಡ್ಬೇಡ. ಇದೆಯಾ 2 ಸಾರಿ ಕುಡಿದು ಮಲಗಕ್ಕೆ? 2 ಸಾರ್ತಿ ಕುಡಿದ್ರೆ ಮಲಗ್ತೀನಿ ಅಷ್ಟೇ. 3 ಕೀಟ ಕುಡಿದ್ರೆ ಮಡಗ್ತೀನಿ ಮಕ್ಕಳು. ಮೈ ಮೇಲೆ ಬೆಳಕ್ ಗೊತ್ತಿಲ್ಲ. ಎಷ್ಟು ಕುಡಿದಿದ್ದೀನಿ ನೀನು? ಹೋಗೋದು ಬಾಟ್ಲು ಕಾಸು ಅವಕ್ಕೆ ದಟ್ಟಿದಾಗ ಬಾ. ಹೋಗು. ದಟ್ಟಿದಾಗ ಬಾ ಅಂತೀಯ, ಬಂದ್ರೆ ಚಟ ಹೊರಕ್ ಹೋಗ್ಬಿಡ್ತೀಯ. ಏನ್ ಹಂಗ್ ಬಾಯಿ ಬಿಟ್ಕೊಂಡು ನೋಡ್ತಾ ಇದೀಯ? ನೋಡ್ದು ಹಿಂಗವನೇ ದೂಡ ಪೈಲ್ವಾನ. ಏನಣ್ಣು ಕೈ ಕಾಲು ಮಕ ಮುತಿ ಮುಸುದಿಲ್ಲ ಬಾರಿ ಕೆಳತಾವ್ನೆ. ನೋಡು, ಮೂಟೆ ಅಂತ ಮನುಷ್ಯರು ಯಾರೇ ಬಂದ್ರು ದೂಡು ಬಿಡ್ತಾನೆ. ಇನ್ನೊಂದ್ಸಾರಿ ದೂಡನೇನು? ಅಯ್ಯೋ ಕಾಯಣ್ಣು, ಇವ್ತಾವ್ ತಿಂದ್ರೆ ಹೊಡ್ತಾ, ತಿಂದು ಮಗ ಅಲ್ಲೇ ಸತ್ತ. ಏನ್ ಹೊಡ್ತಾನಣ್ಣು? ಎಲ್ಲಾನು ಬಡ್ದು ಬಾಯಳು ಬಳ್ದು ಹಾಕೊಂಡ್ಬಿಡ್ತಾನೆ. ಅದಕ್ಕೇನು ಬೆಂಗಳೂರಿಗೆ ಕರ್ಸ್ ತಯಾರಿ ಕೊಡ್ತಾ ಇರೋದು. ನೋಡು, ಈ ಸುದ್ದಿ ಊರಾಗೆಲ್ಲ ಹೇಳು. ಈಸಿಯ ನನ್ನ ಬಾಯಿಗೆ ಬಿತ್ತೋ ಇಲ್ವೋ ಆಯ್ತು ಬಿಡಿ. ಒಂದ್ ಕಡೆ ನಿಲ್ಲಕ್ಕಿಲ್ಲ ಅಂತಾನೆ ಇವ್ ನಾಳೆ ಯಾಸನ ಬಿಡಿ. ಅಯ್ಯಪ್ಪ ಏನೋ ಆಮ್ಯಾಕಿಂದ ಬರೋ ವಾರ ಬರೋ ವರ್ಷ ಬದುಕಿದ್ರೆ ಬರ್ತೀನಿ. ಬರ್ಲಾ? ಹೋಗು. ಏನೋ ಏನು? ಕಾಸ ಯಾಕೆ? ಅವನ್ ಕೈ ಕೊಡಿಸ್ಲಾ? ಅಯ್ಯೋ ಬೇಡಪ್ಪ, ಅವ್ನ ಸವಾಸ. ಬರ್ತೀರಣ? ಹೋಗು. ಇಲ್ಲಣ್ಣ ಹೋಯ್ತೀನಿ. ಸಾವುಕಾರ ಗದ್ದೆ ತಗೊಬರ್ತೀನಿ.
ತರುತ್ತಾಳೆ ನಮ್ಮೂರ ಹುಡುಗಿ ಚಂದ. ಅವಳೊಮ್ಮೆ ನಕ್ಕಾಗ ನಗು ನಗುತ್ತ ಬರುವಾಗ ಯಾರಿಲ್ಲ ಅವಳ ಅಂದ. ಓಡೋಡಿ ಬಂದಾಗ ರಂಗೈನ ಕಂಡಾಗ ರಂಗಾಯಿತೆನ್ನ ಮುಖವು. ನೀ ನನ್ನ ನೋಡಿದಾಗ ಕೈ ಹಿಡಿದು ಎಳೆದಾಗ ಇನ್ನಿಲ್ಲ ಅಂತ ಸುಖವು. ಹತ್ತಿರದ ಮನೆಯವಳು ಅತ್ತಿತ್ತ ಬರದವಳು. ಹತ್ತಿರದ ಮನೆಯವಳು ಅತ್ತಿತ್ತ ಬರದವಳು ಬಂದಾಳು ನನ್ನ ಕಂಡು. ನಡೆವಾಗ ನವಿಲಂತೆ ಮುಖವೆಲ್ಲ ಹೂವಂತೆ ನಕ್ಕಾಳು ಇತ್ತ ಬಂದು ನಕ್ಕಾಳು ಇತ್ತ ಬಂದು. ನೀ ನನ್ನ ನೋಡಿದಾಗ ಕೈ ಹಿಡಿದು ಎಳೆದಾಗ ಇನ್ನಿಲ್ಲ ಅಂತ ಸುಖವು. ಕೈ ಬೀಸಿ ಕರೆದವನೇ ಹಿಡಿದೆನ್ನೋ ಎಳೆದವನೇ. ಕೈ ಬೀಸಿ ಕರೆದವನೇ ಹಿಡಿದೆನ್ನೋ ಎಳೆದವನೇ. ಸರಿಯೇನು ನಿನ್ನ ಆಟ ತೆರೆದಿಳಿದು ಮಾತಾಡ ಕಣ್ಸನ್ನೆ ಮಾತಾಡ. ಬಲ್ಲೇನು ನಿನ್ನ ನೋಟ ಬಲ್ಲೇನು ನಿನ್ನ ನೋಟ. ಗೌರಮ್ಮ ಬರುತ್ತಾಳೆ ಸಿರಿಯನ್ನೇ ತರುತ್ತಾಳೆ ನಮ್ಮೂರ ಹುಡುಗಿ ಚಂದ. ನೀ ನನ್ನ ನೋಡಿದಾಗ ಕೈ ಹಿಡಿದು ಎಳೆದಾಗ ಇನ್ನಿಲ್ಲ ಅಂತ ಸುಖವು. ಸುಖವು ಸುಖವು ಸುಖವು. ಸುಖವು. ಮತ್ತೆ ಇರು ಹಂಗೆ ಬಂದೆ. ಹೆಂಗೈತೆ? ಇದೇನು ಇಟ್ಟು ತಂದ್ಬಿಟ್ಟಿದ್ಯಾ? ಈ ಗಣಪತಿ ಒಟ್ಟಿಗೆ ತುಂಬೇಕಲ್ಲ ಅದಕ್ಕೆ ತಂದೆ. ಆಗ್ತಿ ನೋಡು ಗಣಪತಿ ಹೊಟ್ಟೆ ಅಂತ್ಯ. ಅದಿರ್ಲಿ, ಅವತ್ತು ಎಳ್ಳುಳ್ಳಿ ತಂದಿದ್ದಲ್ಲ ಓ ಚಂದಾಗಿತ್ತು. ಯಾಕೆ ತರ್ಲಿಲ್ಲ? ನಿಂಗೇನಾರ ತಲೆಗೆ ಮಿದ್ಲೈತಾ? ಯಾಕೆ? ಎಳ್ಳುಂಡೆನ ದಿನ ಯಾರಾದ್ರೂ ತಿಂತಾರಾ? ಅದ್ಯಾಕೆ ತಿನ್ಬಾರ್ದು? ಸುಮ್ಕಿರು, ಅದೆಲ್ಲ ನಾ ಹೇಳಕ್ಕಿಲ್ಲ. ಹೇಳು. ನಾ ಹೇಳಕ್ಕಿಲ್ಲ. ಹೇಳಕ್ಕಿಲ್ಲ? ಆ ದೇವ್ರನೇ ಇಟ್ಕೊಂಡು ಮತ್ತೆ ನಾನ್ ಹೇಳಕ್ಕಿಲ್ಲ. ನಾನೇ ನಾನು ಅವತ್ತೇ ಹೇಳಿಲ್ವಾ ನಿನ್ ಮ್ಯಾಗ ಗಾಣ ಇಡ್ಬೇಡ ಅಂತ. ಅಳ್ತಿದ್ಯಾ? ಹೋಗ್ಲಿ ಬಿಡ, ಅಳ್ಬೇಡ. ಇನ್ಮೇಲೆ ಆಣೆ ಇಕ್ಕಕ್ಕಿಲ್ಲ, ನೀನ್ ಅಳ್ಬೇಡ, ಸರಿ ತಾನೆ? ನೋಡಿ, ಆ ಸೌಕಾರ ಸತ್ತಾಗ ಅಳಕ್ ಯಾರು ಬರಕ್ಕಿಲ್ಲ, ಇಲ್ಲೇ ಕರ್ಕೊಂಡೈತೀನಿ. ಅಡ್ಡಿದ್ದೆ ಶಿವ ಏನೇ ತುಂಬಾ ಮಕ್ಕಳಾಗಿ ಹೊಸಿ ಹೊಸಿರು ಮಾಡ್ತಯ್ಯ. ಊರೇ ಮಕ್ಕಳಾಗ್ಲಿ ಅನ್ನೋ ಸಾಕು. ನಂಗೆ ಆಗದಪ್ಪ. ಆದ್ರೂ ಒಂದ್ ತಕರಾರು,
ನಮ್ಮಪ್ಪಂಗೆ ಇವಳಪ್ಪಂಗೆ ಹೆಂಗೈತೆ ಅಂತ ನಿನ್ ಗೊತ್ತೈತಿ. ಅಂದ್ಮೇಲೆ ನಮ್ ಮದ್ವೆ ಎಲ್ಲ ಆಯ್ತದೆ, ನಿನ್ನ ಆಶೀರ್ವಾದ ಎಲ್ಲಿ ಜಾಯ್ತದೆ? ಕಾಲ ಹಿಂಗೆ ಇರಕ್ಕಿಲ್ಲ ಮಗ. ಬೆಳಕು ಕತ್ಲು ಒಂದಾಗಿ ಸಂಜೆ ಆದಂಗೆ ಇವತ್ತಲ್ಲ ನಾಳೆ ಒಳ್ಳೆ ಕಾಲ ಬಂದು ಅವರು ಒಂದಾಯ್ತಾರೆ. ಇಲ್ಲ ಮರ್ದಯ್ಯ, ಅವ್ರು ಈ ಜನ್ಮದಾಗ ಒಂದಾಗಕ್ಕಿಲ್ಲ. ಅದೇ ಮತ್ತೆ ನಾವ್ ಸಾಯ ಹಂಗೆ ಇದ್ಬಿಡವ ಅಂತ ಇರೋದು. ಶಿವ ಒಳ್ಳೇದ್ ಮಾಡ್ಲಿ. ಓ ಹನುಮಂತ ಮರ ಇಲ್ಲಿ. ಮರ ಯಾರ್ದು? ಮರನ ನಿಂದೆಯ ಇದ್ಯಾಕೆ ಹಿಂಗ್ ಕೇಳಿಯಪ್ಪ? ಇನ್ನು ಕಸ ಸುಂದರಲ್ಲ, ಸರಿನಾ ಇದು? ಇದು ಸರಿ ಅಂತಾರ? ಕಸ ತೊಟ್ಟಿನೋ ಅಟ್ಟಿನೋ ಅಂತ ತಿಳ್ಕೊಂಡು ಯಾರ ಕವ್ರೋ ಏನು? ನಾನಂತೂ ಅಲ್ಲಪ್ಪ. ನೀವಲ್ದೆ ಇನ್ಯಾರು ಬರ್ತಾರೆ ಹಾಕಕ್ಕೆ? ನೋಡು, ನಾ ಸುಳ್ಳು ಹೇಳಲ್ಲಪ್ಪ, ಸುಳ್ಳು ಹೇಳಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಮರ್ಯಾದೆಯಿಂದ ಹಾಕಿದ್ರೆ ಸರೋಯ್ತು. ನಾವ್ಯಾಕೆ ಎತ್ತಾಕ್ಬೇಕು? ಆ ತೋರಿ ಎತ್ತಾಕ್ತಾರೆ. ಬಿಡೋ, ಹತ್ತೋರ್ ಕೈಯಾಗೆ ಹುಳ ಬೀಳ್ತದೆ. ಏನಂದ್ರೆ ರಂಗ ಮಾತಾಡೋದು ಮತ್ತೆ ಅಂತ ಅವರೇ ದೊಡ್ಡವರಾಗ್ಲಿ ಬಿಡೋ. ನೀ ನಡಿ ಒಳಕ್ಕೆ ನಡಿ. ಬೆಳಗಾಗ ಎದ್ದು ಯಾಕಪ್ಪ ಜಗಳ? ನಾನೇ ಎತ್ತಾಕ್ತೀನಿ ಬಿಡು, ಅದ್ರಾಗೇನಂತೆ? ಸಾಕಿದ್ರೆ ಬಿಡವ್ರು ಯಾರು? ಗೌರಿ ಯಾಕೆ ನಾಳೆ ನನ್ನ ಮದುವೆ. ಗೌರಿ ನಡಿ ಒಳಕ್ಕೆ. ಬರ್ತೀನಿ ಹೋಗವ. ಥಂಡಿಗಾಳಿ ಬಡಿತದೆ, ನಡಿ ಒಳಕ್ಕೆ. ಬರ್ತೀನಿ ಹೋಗ್ ಚೆಲ್ವೆ, ನೀವು ಒಳಕ್ ಮಲ್ಕ್ ಹೋಗು. ಏನು ಅಂತ ಹೇಳಿ ಚೆಲ್ವಿ, ಒಟ್ನಾಗ್ ದೇವ್ರತವ ನಾನ್ ಕೇಳ್ಕೊಂಡ್ ಬಂದಿದ್ದಿಷ್ಟಯ್ಯ. ಅವರನ್ನ ಮದುವೆ ಆದಾಗ್ಲಿಂದ ಒಂದಿನ ಸುಖವಾಗಿರ್ಲಿಲ್ಲ. ದಿನ ಕುಡಿಯೋದು, ಜಗಳ ಆಡೋದು, ಹಿಂದಿ ಕುಡಿದು ಕುಡಿದು ಜಾಸ್ತಿ ಆಗಿ ಒಂದಿನ ನನ್ನ
ಈ ಸ್ಥಿತಿಯಲ್ಲಿರೋಂತ ಬಿಟ್ಟೊಂಟೋದ್ರು ಚೆಲುವೆ. ಅದೇ ನಿನಗೆ ಅನ್ಯಾಯ ಮಾಡ್ಬಿಟ್ಟ ಗೌರಿ. ನನಗಂತೂ ನೀನ್ ಇಷ್ಟ ತಿಳಿದ್ಮೇಲೆ ಮನಸ್ಸೇ ಸರಿಯಾಗಿಲ್ಲ. ನಮ್ಮನ್ನ ಇನ್ನೂ ಆಟೆ ಊಟ ತಿಂಡಿನೂ ಸರಿಯಾಗಿ ಮಾಡ್ತಿಲ್ಲ ಗೌರಿ. ಎಲ್ಲಿ ಗೊತ್ತಾರಣ? ಯಾರಲ್ಲ ಅದು ಅವನ ಹಳೆ ಯಾಸನ ಪೊಡಿಯ ಬರೀತಾರಣ ಅಲ್ಲೂ ಏನು ಬೆಳಗ್ಗೆ ಎದ್ದ ವಾಲಾಡ್ತಾ ಇದ್ಯಾ? ಸಂಕರಣ ನೀನ ಇದು ಬೆಳಿಗ್ಗೆ ಅಲ್ಲಣ್ಣು ನೆನ್ನೆ ದಿನ ಇಳಿದಿಲ್ಲ. ಹುಷಾರಾಗಿ ಹೋಗು, ಹಳದಲ್ಲೆಲ್ಲ ಬಿದ್ದಿದ್ದೋಗ್ಬಿಟ್ಯಾ? ನೆನ್ನೆ ರಾತ್ರಿ ಅದೇ ಹೇಳ್ದಾಗ ಬಿದ್ದಿದ್ದೆ. ಮತಾರೆ ಗೆದ್ದು ಬರ್ತಾ ಇದ್ದೀನಿ. ನೀನಾ? ಇದೇನಿದು ಸೈಕಲ್ ತಳ್ಕೊಂಡೇ ಬರ್ತಿದ್ಯಾ? ಪಂಚರ್ ಆದ್ರೆ ಇನ್ನೇನ್ ಮಾಡ್ತಾರೆ, ಮತ್ಕೊಂಬತ್ತಾರಾ? ಸರಿ, ನೀ ಇಲ್ಲೇ ಅದ್ಬಿಟ್ಟಿದ್ಯಲ್ಲ, 7 ದಿನ ರಜೆ ಆಗ್ತೆ. ಪರ್ಮನೆಂಟ್ ರಜಾ ಹಾಕ್ಬಿಟ್ಟಿದೀನಿ. ಓಹೋ ಹಂಗ. ಒಳ್ಳೆ ಕೆಲಸ ಮಾಡಿದೆ. ಏನ್ ಬೇಡ್ಕೊಂಡೆ ದೇವ್ರ ಹತ್ರ? ನಮ್ಮೂರ್ನವ್ರಿಗೆಲ್ಲ ಚಂದ ಕೆಡಪ್ಪ ದೇವ್ರೆ. ಆಮೇಲೆ ನಮ್ಮ ಅಪ್ಪನ್ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ ಅಂತ ಬೇಡ್ಕೊ, ಅಷ್ಟ್ ಸಾಕು. ಊರ್ನವ್ರಿಗೆ ಒಳ್ಳೇದೇ ಆಗುತ್ತೆ. ಅರೆ, ಅದ್ನೇ ನಾನು ನಿಂತ ಬೆಳಕ್ ಬಂದೆ. ಅದನ್ನೇ ನಾನು ನಿನ್ಗೆ ದೇವ್ರ ಹತ್ರ ಬೇಡ್ಕೊ ಅಂದೆ. ಸರಿ ಸರಿ, ಗೊತ್ತಾಯ್ತು, ನಾ ಹೋಯ್ತೀನಿ. ಇರು, ಈಗ್ಲೇ ಎಲ್ಲ ಹೋಗ್ತೀಯ ನೋಡು. ಇನ್ನು ಮದ್ವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳನ್ನ ಎತ್ಕೊಂಡು ಮರಿ ಮಕ್ಕಳನ್ನ ಆಡ್ಸಿ ಆಮೇಲೆ ಒಂದಿನ ಕಣ್ ಮುಚ್ಕೋಬೇಕು ಹೋಗಕ್ಕೆ. ಏನಮ್ಮಣ್ಣಿ ವಿಷಲ್ ನೋಡದ್ ಬೇರೆ ಕರಿತೀಯಾ? ಇನ್ನೇನ್ ಕರಿಬೇಕಾಗಿತ್ತು? ಬಾಯ್ ಬಡ್ಕೊಂಡ್ ಕರಿಬೇಕಾಗಿತ್ತ? ಏನು ಇವತ್ತು ಸ್ಕೂಲ್ ಚಕ್ಕರ? ಇವತ್ತು ನಮ್ ಸ್ಕೂಲ್ನಾಗೆ ಯಾರೋ ಸತ್ತೋದ್ರಂತೆ. ಅವ್ರ ಸತ್ರ ನಿನ್ ಖುಷಿ ನೋಡು. ಇದು ಸತ್ಯದಕ್ಕಲ್ಲ ಖುಷಿ, ರಜಾ ಕೊಟ್ರಲ್ಲ ಅದಕ್ಕೆ. ಇವತ್ತು ಸ್ಕೂಲ್ ಹೋಗ್ಲಿಲ್ವಾ? ಚಕ್ಕರ್ ಆಗ್ಬಿಟ್ಟೆ. ಚಕ್ಕರ್ ಆಗ್ಬಿಡು, ಈ ಜನ್ಮದಲ್ಲಿ ನೀನ್ ಪಾಸ್ ಮಾಡ್ದಂಗೆ ಇದೆ ಬಿಡು. ಪಾಸ್ ಆಗ್ಬಿಟ್ರೆ ಕಳಿಸ್ಬಿಡ್ತಾರಲ್ಲ, ಅದಕ್ಕೆ 3 ವರ್ಷದಿಂದ ಅದೇ ಕ್ಲಾಸ್ನಾಗಿರೋದು. ಅದೇ ಕ್ಲಾಸ್ ನಿಮ್ಮಪ್ಪನ್ಗೆ ಹಾಗೆಲ್ಲ ಮಾಡಬಾರ್ದು ಅಂತ ಸ್ವಲ್ಪ ಬುದ್ಧಿ ಹೇಳು. ನಮ್ಮಪ್ಪಗೆ? ಅಯ್ಯೋ, ನಮ್ಮಪ್ಪನ್ಗೆ ಬುದ್ಧಿ ಹೇಳೋದು ಒಂದೇ, ಆ ಆನೆಗೆ ಚಡ್ಡಿ ಹಾಕೋದು ಒಂದೇ. ಯಾಕೆ, ಏನಾಯ್ತು? ನಾನೇ ಮಾಡಿದ್ದು. ಅದಕ್ಕೆ ಉಪ್ಪು ನೋಡಿದ್ಯಾ, ಈಗ ಎಷ್ಟು ಚೆನ್ನಾಗಿ ಕಾಣ್ತೀಯ.
ಹೃದಯದಲ್ಲಿ ಆಸೆ ಮೂಡಿ ಮನದಿ ಮಾತು ನಿಂತಿದೆ ನಾಚಿ 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 ತಾನು ಮನಸ್ಸಿನಿಂದ ಬಾರದೆ ಬಾರದೆ ಕವಿಯು ಬರೆದ ಕವನವಾದೆ ನಿನ್ನ ಪ್ರೇಮ ರಾಗಕ್ಕೆ ಹೃದಯದಲ್ಲಿ ಆಸೆ ಮೂಡಿ ಮನದಿ ಮಾತು ನಿಂತಿದೆ ನಾಚಿ 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 ತಾನು ಮನಸ್ಸಿನಿಂದ ಬಾರದೆ ಬಾರದೆ ಚೆನ್ನಾಗಿ ಕುಣಿಯಲೇ ಬಿರಿದ ಕುಸುಮವಾಗಿ ಬಂದು ನಿನ್ನ ಪೂಜೆಗೈಯಲೇ ಹೃದಯದಲ್ಲಿ ಆಸೆ ಮೂಡಿ ಮನದಿ ಮಾತು ನಿಂತಿದೆ ನಾಚಿ 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 ತಾನು ಮನಸ್ಸಿನಿಂದ ಬಾರದೆ ಬಾರದೆ ಅಂಗಡಿ ಸಾಲ ಕೊಡ್ಬೇಕು ಅನ್ನೋ ಯೋಗ್ಯತೆ ಬೇಡ. ಸಿಂಗಲ್ ಟೈಮ್ ಕೊಡಿ ನಡಿ. ನನ್ನ ನೆಂಟರು ತಾಲಿನಾದ್ರೂ ಹಣ ಮಡಗಿ ನಿಮ್ ಸಾಲ ಸೇರ್ಸ್ಬಿಡ್ತೀನಿ. ಏನೋ ಇದೊಂದ್ ಸಾರ್ತಿ ಮನಸ್ಸು ಮಾಡಿ ಬುದ್ಧಿ. ತಾಳಿ ಮೇಲೆ ಉಳಿಸ್ಕೊಂಡಿದೀಯೋ ಯೋಗ್ಯತೆ ಏನೋ ಸಾಧ್ಯವಲ್ಲ ಕಡೆ. ಏನೋ ದೇವರು ಮನಸ್ಸು ಮಾಡಿ ಒಂದದ ಮಳೆ ಆಗದೆ ಉತ್ಮ್ಯಾಕೆ ನಿಮ್ ಮತ್ತೆ ತಕ್ಕೆ ತಂದು ಕಟ್ಬಿಡ್ತೀನಿ. ನಿಮ್ ಕೈ ಮುಗಿದ್ ಬೇಡ್ಕೊಡ್ತೀನಿ ಬುದ್ಧಿ. ಹೌದೌದು, ವರ್ಷ ಬೆಳಗ್ಗೆ ಬಹಳ ನಿಯತ್ತಾಗಿ ತಂದು ಕೊಟ್ಬಿಟ್ಟಿದ್ದೆ ನೋಡು. ನಡಿಯ ನೀನೇನೇ ಕೇಳ್ಕೊಂಡ್ರು ನಾನ್ ಮಾತ್ರ ಎತ್ತುಗಳು ಬಿಟ್ಕೊಡಕ್ಕಾಗಲ್ಲ. ಹಣ ಕೊಟ್ಟು ಎತ್ತು ಹೊಡ್ಕೊಂಡು ಬೇಡಿ 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 ಬೇಡಿ. ಯಜಮಾನ್ರೆ ಬಿಟ್ ಕಳಿಸ್ರಿ ಹೆಸರುಗಳನ್ನ, ಪಾಪ ಬಿಡೋ ಬದುಕೊಳ್ಳಿ. ನಿನಗ್ಯಾಕೋ ಎರಿತಾರ? ಅವ್ರ ಸಾಲ ನೀ ತೀರಿಸ್ತೇನು? ಸಾಲನಾ? ತೀರ್ಸೋಣ ಅಂತಲೇ ಬಂದಿದ್ದೀನಿ, ಬಿಟ್ಟು ಕಳಿಸ್ರಿ. ಕೂಸೆ ಮನೇಲಿ ಹೇಳಿ ಬಂದಿಲ್ಲ ತಾನೆ? ನಾನು ಅದನ್ನೇ ನಿಮ್ಗೆ ಕೇಳ್ತಿದ್ದೀನಿ, ನೀವು ಹೇಳಿ ಬಂದಿದ್ದೀರಾ ತಾನೆ? ಆಟಾಡಲ್ಲ ಅವ್ರಿಗೆ.
ಒಳ್ಳೆ ದುಡೋ ಪೈಲ್ವಾನ ಅದೇ ಹೋಗು. 12 ಜನ ಬಂದ್ರೆ ಹಂಗ್ ಹೊಡೆದ್ ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತಿರ್ದ ಏನೇನೋ ಅಂತ ಬಂದಲ್ಲೋ. ಈ ಪಾಟಿ ಹೇಳ್ತೀನಿ ಬರಕ್ ರಾಜ್ಯ ಆಯ್ಕಲ್ಲ ನಿನಗೆ. ಇದಕ್ಕೇನ ನಡ್ಕೊಳ್ಳಿ ತಯಾರಿ ಕೊಟ್ಟಿದ್ ನಿನಗೆ. ಏನ್ ಮಾಡ್ಲಿ ಸಾವ್ಕಾರ್ರೆ, ಎಲ್ಲ ಕಲ್ತಿದ್ದೀನಿ, ಒಂದ್ ಕಲೀಲಿಲ್ಲ ನೋಡಿ. ಯಾವಾಗ ನೀನ್ ಕಲಿಯೋದು? ಏನ್ ಯೋಚನೆ ಮಾಡ್ಬೇಡಿ, ವಾರದಾಗೆಲ್ಲ ಕಲ್ತು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. 1 ವಾರ ಮೇಲೆ ಹೇಳ್ದಂಗ್ ಹೊಡೆದವನ ನಿನಗವನು. ಒಳ್ಳೆ ಪೈಲ್ವಾನ ಅದೇ ಹೋಗು. ನಾವು 1 ವಾರ ಅವ್ರ ಎದುರು ತಿರುಗಾಡಂಗಿಲ್ಲ ಅಷ್ಟೇ. ಅದ್ಯಾಕೋ ಇಟ್ಕೆನೆಲ್ಲ ಹೊಡೆದು ಮಡಗ್ತಿದ್ರಿ, ದುಡ್ಡು ಸುರ್ತಂದಿದೀವಿ, ಹಂಗೆ ಹೇಳ್ರು. ನಿಲ್ಸ್ರೈ. ಏನಾದ ನಿನ್ ಗೋಳು? ಗೋಳಲ್ಲಣ್ಣ, ಬೋಳು ಬೋಳು ಗೋಳು. ನಮ್ ಸಂಕ್ರು ಇಲ್ವಾ? ಅವನ ಹಳೆ ಯಾಸನ ಬಡಿಯ ರೈತನ್ನೆಲ್ಲ ಸೇರಿಸ್ಕೊಂಡು ಮೊದ್ಲು ಅವನ ಗದ್ದೆಗೆ ನೀರ್ ಹಾಯಿಸ್ಬಿಟ್ಟು ಆಮ್ಯಾಕಿಂದ ನಿನ್ ಗದ್ದೆಗೆ ನೀರ್ ಹಾಯಿಸ್ತಾನಂತೆ. ನೋಡಿ ಹಂಗದ ಕತೆ. ಹಂಗ ಅಷ್ಟೊಂದು ಪೊಗರು ಬಂದಾಯ್ತಾ? ಮಾಡ್ತೀನಿ ಅವನಿಗೆ. ಮಾಡಬೇಡಣ್ಣು, ಪಾಡ್ಗೋ ಮಗನಿಗೆ. ಅಯ್ಯೋ ಅಮ್ಮ. ಸಂಜ ಲಿಂಗ, ನೀವ್ಯಾಕ್ರೆ ಹೋಗ್ತಾ ಇದ್ದೀರಾ? ಎಲ್ಲ ಕೂಸೆ ಇವನ್ನೆಲ್ಲ ಎದ್ದು ಕಟ್ಟಿ ನನ್ನ ಎದುರ್ಸಕ್ ಬರ್ತಿದೀಯನೋ ನೀನು? ಇದುವರೆಗೂ ನನ್ನ ಎದುರ್ಸೋ ಗುಂಡಿಗೆ ಇರೋ ಗಂಡು ಒಬ್ಬನು ಹುಟ್ಟಿಲ್ಲ ಹಾಕೋಣ ಈ ಭೂಮಿಲಿ. ಸ್ವಾಮಿ, ಊರಿಗೊಬ್ರೆ ಧೀರ ಅಂತ ಎಷ್ಟು ಕೊಬ್ಬು ನಿಮ್ಗೆ? ಬಡವರ ರಕ್ತ ಹೀರಿ ಉಬ್ಬಿರೋ ಈ ಕೊಬ್ಬಿನ ಇಷ್ಟಲ್ಲೇ ಎಳಿಸ್ತೀನಿ. ಎಲ್ಲ ಕೂಸೆ ಬಿಸಿ ರಕ್ತ ಇರ್ಸ ಮಾತಾಡ್ತೀಯ? ಆ ಬಡವರ ರಕ್ತ ಜೊತೆ ನಿನ್ ರಕ್ತನು ಸೇರ್ಕೊಂಡ್ಬಿಟ್ಟದು ಜೋಕೆ. ಸ್ವಾಮಿ, ಎಲ್ಲಾರ ಹಾಗೆ ನಾನು ಅಂತ ತಿಳ್ಕೊಬೇಡಿ. ಯಾರ ರಕ್ತಾರ ಯಾರು ಹೀರ್ತಾರೆ ನೋಡೇ ಬಿಡ್ತೀನಿ. ಇಷ್ಟೊಂದು ಪೊಗರೈತ? ಕೂಸೆ ನನ್ ರಕ್ತ ಇರ್ತೀನಿ ಅಂದೇನು? ನಾಳೆ ಸೂರ್ಯ ಹುಟ್ಟೋದ್ರೊಳಗಾಗ ಅವನಿಲ್ಲ ಅನ್ಸ್ಬಂದ್ರು ಯಾವನು ಬರ್ತಾನೋ ನೋಡ್ಕೊಂಡು ಹೋದ್ರು. ನಿಲ್ರೋ, ನಾನ್ ಬದುಕಿರೋ ಕಂಟ ಶಂಕರ ಜೀವನ್ ತೆಗಿಯಕ್ ಬಿಡಕ್ಕಿಲ್ಲ. ಕಮಲು, ನಿನಗೆ ಯಾಕೆ ಬೇಕಿದಲ್ಲ? ಹೋಗು, ಒಳಗೋಗು. ಅಪ್ಪಯ್ಯ, ಶಂಕರ ಜೀವದಾಗೆ ನನ್ ಜೀವ ಐತೆ. ಏನಂದೆ? ಶಂಕರು ಬಾಳ್ನಾಗೆ ನನ್ ಬದುಕೈತೆ. ನಂದೇದ್ರೆ ಹೇಳ್ತಾ ಇದ್ದೀನೋ? ಅವನೇ ಮದುವೆ ಆಗ್ತೀನೋ? ಹೌದು. ಹಿಂಗದು ವಿಷಯ. ಎಲ್ಲಿ ನನ್ಗಿರೋಳೊಬ್ಳೇ ಮಗಳು, ನನ್ನ ವೈರಿ ಶಂಕರನ ಆಸೆ ಪಟ್ಟವಳು. ಮಗಳು ಮದುವೆ ಮಾಡಿ ಅವಳ ಆಸೆ ಪೂರೈಸಿದ್ರೆ ತೋಳ ತಾನಾಗೇ ಬಂದು ಮನೆ ಬಿದ್ದಾಗಿ ಮಾಡ್ಕೊಡ್ತೀನೋ? ಅವನ ಜೊತೆ ನೀನ್ ಮದುವೆ ಮಾಡ್ಕೊಡ್ತೀನಿ, ಹೋಗು. ಅಪ್ಪಯ್ಯ, ನಿಜಾನ ಅಪ್ಪಯ್ಯ? ಸತ್ಯವಾಗಲೂ ಮಾಡ್ಕೊಡ್ತೀನಿ. ನೋಡ್ರೆ ನನ್ನ ಮಗಳು ಬುದ್ಧಿವಂತಿಕೆ. ಈ ಊರಿನಲ್ಲಿ ಎದುರು ಹಾಕೊಳ್ಳೋದು ಅವನೊಬ್ಬ. ಅವನೇ ನನ್ನ ಅಳಿಯ ಆದ್ಮೇಲೆ ನನ್ನ ಎದುರಿಸೋನೆ ಅವನು. ಯಾವನವನು?
ಮಾಮ ನಾನು ಮದುವೆ ಮಾಡಿದೆ. ಏನಣ್ಣ ಅರ್ಜೆಂಟಾಗಿ ನೋಡ್ಬೇಕು ಅಂದ್ರಂತೆ? ಅಲ್ವಾ ಶಂಕು, ಹೋಗಿ ಹೋಗಿ ಆ ಬಣ್ಣನ ಮಗಳನ್ನ ಮದುವೆ ಆಗೋದು. ಅವನೆಂಥವನು ಅಂತ ಊರೂರೇ ಉಗುಳ್ತಾ ಇದೆ. ನೋಡಪ್ಪ, ನೀವು ವಿದ್ಯಾವಂತ, ದುಡುಕ್ಬೇಡ, ಯೋಚನೆ ಮಾಡು. ನಾನೇನು ಸಾಹುಕಾರ ಆಸ್ತಿ ಹಕ್ದಾರ ಆಗ್ಬೇಕು ಅಂತ ಮದುವೆ ಆಗ್ತಿಲ್ಲಣ್ಣ. ಸಾಹುಕಾರನ ಹೆದರ್ಸಿ ನೋಡಿದೆ, ಜಗ್ಲಿಲ್ಲ. ಈಗ ಉಪಾಯದಿಂದ ಅವನಿಗೆ ಬುದ್ಧಿ ಕಲ್ಸಕ್ಕೂ ನಮ್ಮ ರೈತರಿಗೆ ನ್ಯಾಯ ಕೊಡ್ಸಕ್ಕೂ ಕಮಲನ್ ಮದುವೆ ಆಗಿ ಸಾಹುಕಾರನ ಮನೆ ಸೇರೋದು ಒಂದೇ ದಾರಿ ಅಂತ ಅನ್ನಿಸ್ತು. ಅದಕ್ಕೆ ಈ ನಿರ್ಧಾರಕ್ಕೆ ಬಂತು. ನೋಡಪ್ಪ, ಆಗೋದೆಲ್ಲ ಒಳ್ಳೇದೇ ಆಗಿ ನಮ್ಮ ರೈತರು ಚೆನ್ನಾಗಾದ್ರೆ ನನಗಷ್ಟೇ ಸಂತೋಷ. ಅದು ಹಂಗಾರೆ ಮದ್ವೆ ಮಾಡ್ಕೋಬೇಕು ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟೆ ಅನ್ನು. ನೋಡು, ಮದ್ವೆ ಮಾಡ್ಕೊಂಡು ದೊಡ್ಡ ಮಾತಲ್ಲ. ಆ ಸಾವುಕಾರಪ್ಪನ ಸೊಕ್ಕು ಮುರಿದು ಊರಿನ ಜನರೆಲ್ಲ ಉದ್ಧಾರ ಮಾಡ್ಬೇಕು. ಮಾಡ್ತೀಯ ನಿನ್ನ ದೇವ್ರು ಅಂತ ಒತ್ಕೊಂಡು ಕುಡ್ದಾಡ್ಬಿಡ್ತೀವಿ. ಕಾಪಿ ಕುಡಿ. ನಮ್ ಶಂಕರ ಸಾವುಕಾರನ ಮಗಳು ಮದುವೆ ಆಯ್ತಾನಂತೆ. ಹೌದಾ? ಇದೇನಪ್ಪ ಚೋಜ್ಗ? ಸಾವುಕಾರ ಅಂದ್ರೆ ಸಿಡಿದು ಬಿಡ್ದ ಶಂಕರು. ಹಂಗಾರಿದ್ರಾಗೆ ನಾವು ಮಸ್ಲತ್ ಎತ್ಕಂಡ್ಲ. ಅಯ್ಯೋ, ಯಾವ ನನ್ನ ಮನೆಗೆ ಗೊತ್ತೇಳ. ಆ ಸಾವುಕಾರ ಅಂತ ಹಣ ಐತ್ ನೋಡು, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ಅಂತದ್ದೇನಿಲ್ಲ ಬಿಡ್ಲೆ. ನಮ್ ಶಂಕರು ಮನ್ಸು ಎಂತದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ ರೈತರು ಒಳ್ಳೇದ್ ಮಾಡ್ಬೇಕು ಅಂತ ಅವ್ನು ಈ ಮದುವೆ ಆಯ್ತಿರೋದು. ಸರಿಯಪ್ಪ, ಶಂಕರಣ್ಣೇನೋ ಒಳ್ಳೇನೆ, ಆದ್ರೆ ಅವ್ನ್ ಮಾವ ಬಿಡ್ಬೇಕಲ್ಲ. ಅಲ್ಲ, ಕಾಲ ಹೆಂಗೆ ಇರುತ್ತಂತೆ ಯಾವ ಗ್ಯಾರಂಟಿ ಇಲ್ಲ. ಮೋಟಾರ್ ಸೈಕಲ್ ಬೇಕೇ ಬೇಕು ಅಂತ ಕೇಳ್ಬಿಟ್ರು ಅಕ್ಕಿ ತಕ್ಕಿದ್ರು. ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಓದಕ್ಕಿದೇನ ಅವತ್ತು? ಯಾಕೆ ಗೊತ್ತಿರೋದು? ಇದು ನಾ ಹೇಳಕ್ಕಿಲ್ಲ. ಹೇಳು, ಪರವಾಗಿಲ್ಲ. ನಾನು ಹೇಳ ಮತ್ತೆ ಈ ಹೊತ್ತಿರೋದು ಕಣ್ಣು ಕಣ್ಣು ಕಲಿಯೋಕೆ, ಮನಸ್ಸು ಮನಸ್ಸು ಬೆರೆಯೋಕೆ, ತುಟಿ ಶಂಕರು, ಇದು ಬರೀ ಬೀಗದ ಕೈ ಅಲ್ಲ, ನನ್ನ ಜೀವಾನೇ ನಿನ್ನ ಕೈ ಕೊಡ್ತಾ ಇದ್ದೀನಿ. ಇದನ್ನು ಉಳಿಸ್ಕೊಂಡು ಗಳಿಸ್ಕೊಂಡು ಕೊನೆವರೆಗೂ ಬೆಳೆಸ್ಕೊಂಡು ಹೋಗ್ಬೇಕಾದ ನಿನ್ನ ಕರ್ತವ್ಯ ಶಂಕರು. ಇನ್ನು 5-5.5 ಲಕ್ಷ ಸಾಲ ವಸೂಲಿ ಆಗ್ಬೇಕು. ಇದೆಲ್ಲ ಗಿರ್ವಿ ಇಟ್ಟಿರೋ ಒಡವೆಗಳು ಲಕ್ಷದ ಮೇಲಾಯ್ತದೆ. ಈ ಶ್ವಾಸಕ್ಕೆ ಬೆಲೆನೇ ಕೊಡಬೇಡ, ವ್ಯವಹಾರಕ್ಕೆ ಮಾತ್ರ ತಲೆ ಕೊಡು. ನನಗಿನ್ನ ಚೆನ್ನಾಗಿ ಬದುಕೋದನ್ನು ಕಲಿ. ಆಗೋದೆಲ್ಲ ಒಳ್ಳೇದೇ ಆಗಿ ನಮ್ಮ ರೈತರೆಲ್ಲ ಚೆನ್ನಾಗಿ ಬದುಕಿದ್ರೆ ನನಗೂ ಸಂತೋಷನೇ. ಶಂಕರು, ಇದ್ರಾಗ ಏಟು ಬಡವರ ಬೆವರು ಹನಿ ತುಂಬೈತಿ, ಏಟು ರೈತರ ಜೀವ ಅಡಗೈತೆ.
ಲೆಕ್ಕವಿಲ್ಲದಷ್ಟು ಮುತ್ತೈದರ ಮಾಂಗಲ್ಯ ಇಲ್ಲೈತೆ. ಮಣ್ಣಿನ ಮಕ್ಕಳ ಮಾನ ಪ್ರಾಣ ಇಲ್ಲೈತೆ. ಈಗ ಎಲ್ಲ ನಿನ್ ಕೈಲೈತೆ ಶಂಕರು, ನಿನ್ ಕೈಲೈತೆ. ನಾನು ಉಳಿಸ್ಕೊಂಡು ಬಂದಿರೋ ಈ ಆಸ್ತಿನ ನೀನ್ ಬೆಳೆಸ್ಕೊಂಡು ಬರಬೇಕು ಶಂಕರು. ನಾನಾ ಧರ್ಮ ಅಂತ ತೋರಿ ಎಲ್ಲ ಕಳ್ಕೊಂಡೆ. ಜನ ನಿನಗೆ ಪೈಸಕ್ಕೂ ಬೆಲೆ ಕೊಡಲ್ಲ. ಚೆನ್ನಾಗಿ ತಿಳ್ಕೊ ಇದನ್ನ. ಭೈರಪ್ಪ, ಬೇರಪ್ಪ, ಓರಣ್ಣ, ಗೋರಣ್ಣ, ತಿಮ್ಮಣ್ಣ, ತಿಮ್ಮಣ್ಣ, ಕಾಳೆಯ, ಕಳೆಯ, ಮರಿಗೌಡ್ರು. ಮರಿಗೌಡ್ರೆ, ಮಿತ್ತವರಿಗೆಲ್ಲ ನಾಳೆಗೆ ಬರಕ್ಕೆ ಹೇಳಿ. ಹೋಗಿ ನೋಡಿ, ಬಡ್ಡಿ ಏನ್ ಕೊಡಬೇಡಿ. ಅಸಲ್ನ ಸಾಧ್ಯವಾದಷ್ಟು ನಿಮ್ಗೆ ತೊಂದರೆ ಇಲ್ದಂಗೆ ತಿಂಗಳು ಕಂತಿನ ಪ್ರಕಾರ ಕಟ್ಕೊಂಡು ಹೋಗಿ. ದೇವ್ರು ಕಣಪ್ಪ. ಶಂಕರಪ್ಪ, ಹೆಸರು ಹೇಳ್ಕೊಂಡು ನಮ್ಮ ಮನೆ ದೀಪ ಹಚ್ಚಿಸ್ತೀನಪ್ಪ. ಬೆಂಕಿ ಹಚ್ಚರಪ್ಪ. ಬಡ್ಡಿನೇ ಸರಿಯಾಗಿ ತಂದ್ಕೊಡ್ದಿರೋ ಜನ ಇವರು. ಇನ್ನು ಅಸಲು ತಂದ್ಕೊಟ್ಟಾರೇನು? ಶಂಕರು, ಏನ್ ಮಾಡ್ತಾ ಇರೋದು ನೀನು? ಏನ್ ಮಾಡ್ಬೇಕು ಅಂತ ಈ ಮನೆಗೆ ಬಂದು ಅದನ್ನೇ ಮಾಡ್ತಾ ಇದ್ದೀನಿ. ಹಿಂಗೆ ಕೊಡ್ತಾ ಹೋಗ್ತಾ ಇದ್ರೆ ನಿನಗೇನು ಉಳಿತದೆ? ಉಳಿಯೋದೇನು ಬೇಡಿ, ದುಡಿಯಕ್ಕೆ ಕೈಗಳಿದೆ. ನೀವಿರೋವರೆಗೂ ನಿಮ್ಗೆ ಊಟ ಹಾಕ್ತೀನಿ, ಸರಿತಾನೆ? ನಿನ್ನ ಊಟದ ಮನೆ ಹಾಳಾಯ್ತು. ಹಿಂಗೆ ಕೊಡ್ತಾ ಹೋಗ್ತಾ ಇದ್ರೆ ಚಿಪ್ಪೆ ಎತ್ಕೊಂಡು ತಿರ್ಪೆ ಎತ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ ನೋಡು. ನೋಡ್ರೆ, ಒಳ್ಳೆ ಅಳಿಯನ್ನೇ ತಂದ್ಕೊಂಡ್ರಿ. ದೇವರನ್ನ ಚೆಂದಾಗಿಡ್ತಾನೆ. ನಿಮ್ಮ ಉಪದೇಶ ಒಂದ್ ಕಡಿಮೆ ಇತ್ತು ನೋಡಿ ಅವನಿಗೆ. ಅವ್ನು ಬಾಳೋದಿರ್ಲಿ, ಬೀದಿ ಬಂದ್ಬಿಡ್ತಾನೆ ಅಷ್ಟೇ ನೋಡಿ. ಅಷ್ಟು ನಂಬಿಕೆ ಇಲ್ವ ನಿನ್ ಮೇಲೆ? ನೋಡು, ಪತ್ರ ಗಿತ್ರ ಏನು ಬೇಡ. ನಿಂಗೆ ಏನಾದ್ರು ಬೇಕಾದ್ರೆ ಹಣ ನನ್ನ ಹತ್ರ ಬಾ, ನಾನ್ ಕೊಡ್ತೀನಿ. ಅಷ್ಟಕ್ಕೂ ಮಗಳು ಮದ್ವೆ ಆಗ್ತಾನೆ ನೀ ಹಣ ಕೇಳ್ತಾ ಇರೋದು. ಸಂಜೆಗ್ ಮನೆ ಹತ್ರ ಬಾ, ನಾನ್ ಕೊಡ್ತೀನಿ. ಏನು? ತಗೋ ನಿಂಗೆ ಡಾಕ್ಟರ್ ಏನೇನ್ ಬರ್ಕೊಟ್ಟಿದಾರೋ ಇವತ್ತೇ ತಂದ್ಕೊಡು. ಬೇಗ ಗುಣವಾಗ್ತಾರೆ ನಿನ್ ತಂದೆ. ಏನು ಭಯ ಪಡ್ಬೇಡ. ಬರ್ತೀನಿ. ನಮ್ಮೂರು ರಸ್ತೆ ಮಾಡ್ಸಕ್ ಮಿನಿಸ್ಟರ್ ಕಂಡು ಎಲ್ಲ ಏರ್ಪಾಟ್ ಮಾಡಿ ಆರ್ಡರ್ ತಂದ್ಬಿಟ್ಟಿದ್ದೀನಿ. ನಾಳೆಯಿಂದ ಮನೆಗೆ ಒಬ್ಬರ ಕೆಲ್ಸಕ್ಕೆ ಬರ್ಲಿ. ಏನು ಬರಲ್ಲ? ಏನಂತದ ಸಣ, ಅದೇನು ಹೇಳು. ನಿಂಗು ಆ ಶಂಕರಂಗು ಮಾಡಕ್ ಹೆಂಗ್ ಕೆಲ್ಸ ಇಲ್ವಾ? ಹೋಗೋ. ಅಯ್ಯೋ, ನಮ್ಮಲ್ಲಿ ಬಸ್ಸಾಗ ಹೋಗ್ಲಾತಾಗೆ ನಾವೇನ್ ಬೆಂಗಳೂರಿಗೆ ಹೋಗಿ ಬರ್ಬೇಕಾ? ಹೋಗೋದ್ರೆ ಬರ್ತಾರೆ, ಹೋಗು. ಹೋಗಿ ಹೋಗಿ ನಿನ್ ಕೇಳ್ದ ನಾನು. ಬೇಗ ಏನ್ ಹೇಳ್ತೀರಿ ಹೇಳ್ರು. ಅಲ್ಲ ಹೋಗೋಣ. ಇಲ್ಲಿ ರೇಮಿ ಕಾಡ್ ಬಂದ್ರೆ ಒಂದ್ ಶೋ ಮಾಡೋಣ ಅಂತ ಇವನೇ. ಏನೋ ಬಸ್ಸಿ ರಸ್ತೆ ಮಾಡ್ತಾರ. ಎಣ್ಣೆ ರಸ್ತೆ ಮಾಡು ಅಂದ್ರೆ ಹೂನಣ್ಣು ಹುಡುಕ್ ಮತ್ನಾಗೆ 3 ಕಿತ ಬಿದ್ದಿದೀನಿ ನೀವು ರಸ್ತೆಯಾಗೆ. ಮೊದ್ಲು ಎಂಟಂಗಡಿಗೆ ಹೋಗಿ ಬರಕ್ಕೆ ರಸ್ತೆ ಸರ್ ಮಾಡು ಅನ್ನು. ನನಗ್ ಗೊತ್ತಿತ್ತು ರಂಗ ಇದು ಹೀಗೆ ಆಗುತ್ತೆ ಅಂತ. ತಮ್ಮ ಮನೆ ಸೋರಿದ್ರೆ ರಿಪೇರಿ ಮಾಡ್ಕೊಳಕ್ ಸೋಮಾರಿಗಳಾಗಿರೋ ನಮ್ಮೂರ್ನವರು ನಮ್ಮ ಹಳ್ಳಿಗೊಂದು ರಸ್ತೆ ಮಾಡ್ಸಕ್ ಬರಲ್ಲ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು. ನೋಡ್ರಂಗ, ಊರ್ನವ್ರು ಬರ್ಲಿ ಬಿಡ್ಲಿ,
ನಾವು ಮಾತ್ರ ನಮ್ ಕೆಲಸ ಮಾಡೋಣ. ನಾಳೆ ಒಂದು 50 ಜನ ಕೂಲಿಯವ್ರನ್ನು. ಕೂಲಿ ಕೊಡೋದ್ರ ಸಾಮಾನ್ಯನೇ ಶಂಕರು. ಏನ್ ಹಣ ಬೇಕು, ಏನ್ ಕತೆ? ಎಷ್ಟಾದ್ರೂ ಖರ್ಚಾಗ್ಲಿ, ನೀನೇನು ಯೋಚನೆ ಮಾಡ್ಬೇಡ, ನಾನು ಕೊಡ್ತೀನಿ. ಮೊದ್ಲು ಕೂಲಿಯವ್ರನ್ನ ಗೊತ್ತು ಮಾಡು. ಕೂಲಿ ಆಳುಗಳೆಲ್ಲ ದುಡ್ಡು ಕೊಡ್ತಿದ್ರೆ ಒಬ್ರು ಕೆಲಸ ಮಾಡಲ್ಲ ಅಂತ. ನಾಳೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ನಾನು ಹೇಳಿ ನೋಡ್ದೆ, ಎಲ್ಲ ಒಂದಾಗ್ಬಿಟ್ಟು ದುಡ್ಡು ಕೊಟ್ರೇನೆ ಕೆಲಸ ಮಾಡೋದು ಅಂತ ಒಂಟ್ ನಿಂತವ್ರು. ಇಲ್ಲ ಅಂದ್ರೆ ಖಂಡಿತ ಬೇಜಾರಿಲ್ಲ. ಆದರೆ ಒಂದು ಮಾತು, ಈಗೇನೋ ನಾವಿಬ್ಬರು ಇದ್ದೀವಿ, ಮುಂದೇನೂ ಹಿಂಗೆ ಇರ್ತೈತಾ? ಮಕ್ಕಳು ಮರಿಯಾಗಿ ಸಂಸಾರ ದೊಡ್ಡದಾಗ್ತೈತೆ. ಹಸಿನಾದ್ರೂ ಉಳಿಸ್ಕೋಬಾರ್ದ ಅಂತ. ನಿನ್ನ ಯೋಚನೆ ಒಪ್ಕೊಂತೀನಿ ಕಮಲು. ನಾವಿಟ್ಟಿದ್ದನ್ನ ನಮ್ಮ ಮಕ್ಕಳು ಅನುಭವಿಸಿದ್ರೆ ಅವ್ರಿಗೆ ಹಣದ ಬೆಲೆ ಆಗಲಿ, ಬಂದ್ರೆ ಬತ್ತಾನ ಕೂಡಲೇ ಅವನು ಕೆಟ್ಟ ಕೆಲಾಂತರ ಕುಂತವನೆ, ಅವನಿಗೊಂದು ಆಟ ಹಾಕನ. ಅವ್ರ ಮಾವ ಕಂಡು ಹಾಕಿ ಹೊಡೆದಿಟ್ಟವನೆ ಅಂತ ಸ್ನಾನ ಮಾಡಿದ್ದೆ. ಈಗ ನೋಡು ಪಾಪದ ಮುಂಡೆದು ಹುಡುಗರು ಬುದ್ಧಿ ಬಿಡ್ತಾರೆ. ಬಿಟ್ಟು ಸಿಕ್ಬಿಟ್ಟವ್ರೆ. ಏನಾದ್ರೂ ಮಾತಾಡ್ಕೊಂಡು ಎಲ್ಲ ಕುಂತ್ಕೊಂಡು ಆಟ ಆಡ್ಲಾ? ನೀನ್ ನಾಳೆ ಯಾಕಣ್ಣ ಬಡಿಯ ಆಮೇಲೆ ಕಿಲ್ ಸಿಕ್ಕೋ. ಏನಾಗಿಲ್ಲ ನನಗೆ, ಯಾಕೆ ಅಳ್ತೀಯ?
ಕಲ್ಲಿನ ಆಟಕ್ಕೆ ನಿಮ್ಮಪ್ಪ ರೋಗಿ ಗಂಟು ಕೊಟ್ಟು ಮದುವೆ ಮಾಡ್ತ. ಈಗ ತುಂಬ ಹಾಲು ಕುಡ್ತವನಲ್ಲ. ನಮ್ಮನ್ನ ಎತ್ತವರಿಗೆ ನಮ್ಮ ಮೇಲಿನ ಪ್ರೀತಿ ಪ್ರೇಮ ವಿಶ್ವಾಸಕ್ಕಿಂತ ಅವ್ರ ದ್ವೇಷ ಅಸೂಯೆನೇ ಹೆಚ್ಚಾಯ್ತು ಗೌರಿ. ಇಲ್ದಿದ್ರೆ ಮದುವೆ ಆದ 3 ತಿಂಗಳಿಗೆ ಸುತ್ತೈತನ ಕಳ್ಕೊಂಡು ಈ ರೀತಿ ಯಾಕಿರ್ತಿತ್ತು? ಹಣೆದನ್ನೆಲ್ಲ ಕೆಟ್ಟಿ ಮಾಡ್ಕೊಂಡು ಹಂಗಿದ್ದಿದ್ರೆ ಹಿಂಗಾಗ್ತಿರ್ಲಿಲ್ಲ ಅನ್ನೋದಕ್ಕಿಂತ ಹೀಗಾಗಿರೋದು ನನ್ ಹೋಗ್ಸೋದು ಒಂದೇ ಉಳಿದಿರತ್ತು ರಂಗ. ಖಂಡಿತ ಇಲ್ಲ ಗೌರಿ, ಖಂಡಿತ ಇಲ್ಲ. ನೀನೀ ವಯಸ್ಸಿಗೆ ನೀನೀ ರೀತಿ ಇರಕ್ ನಾನ್ ಬಿಡಕ್ಕಿಲ್ಲ. ಹಣೆ ನೋಡಕ್ ನನ್ ಮನಸ್ಸು ಹೋಗ್ತಿಲ್ಲ. ಈ ವರ್ಷದಲ್ಲೇ ನೀನ್ ಹಣೆ ಕುಂಕುಮ ಇಟ್ಟು ನೀನ್ ಕೊರಳೆ ತಾಳಿ ಕಟ್ಟಿ ನಾನು ಮದುವೆ ಆಗ್ಲಿಲ್ಲ ರಂಗ. ನನಗೆ ಬೇರೆ ಹೆಸರಿಟ್ಕೋ. ಈ ಮಾತು ಮಾದೇಶ್ವರ ಹಣೆಗೂ ಸತ್ಯ ಗೌರಿ, ಸತ್ಯ. ಯಾಕೆ ರಂಗ ಈಗಾಗ್ಲೇ ಸತ್ತು ಸುಣ್ಣವಾಗಿರೋದು ಸಾಲ್ದ? ಅಂದ್ರೆ ನಾನು ಈ ಮದುವೆ ಆಗಕ್ಕೆ ನಿನಗೆ ಇಷ್ಟ ಇಲ್ವಾ? ಇಷ್ಟ. ಅದು ಮದುವೆ ಆಗಕ್ ಮೊದ್ಲಿತ್ತು. ಇದ್ರೆ ಏನ್ ಸುಖ? ನಮ್ಮಿಷ್ಟ ಆಸೆ ಎಲ್ಲ ಹಾಳಾಯ್ತು. ಇಲ್ಲ, ಪ್ರೀತಿ ಪ್ರೇಮ ಅನ್ನೋದು ನಾವು ಸತ್ತು ಸಮಾಧಿ ಆದಾಗ್ಲೇ ಅದು ಹಾಳಾಗೋದು. ಬದುಕಿದೀವಿ, ಇನ್ನು ಬಾಳಿಸ್ತೀವಿ. ಬೇಡ ರಂಗ, ಬೇಡ. ಯಾಕೆ? 2ನೇ ಮದುವೆ ಆದ್ರೆ ಈ ಜಗತ್ತು ಈ ಜನ ಏನಂತಾರೆ ಅಂತ ಭಯನಾ? ಇಲ್ಲ. ಮತ್ತೆ ರಂಗ, ನಿಜ ಹೇಳ್ಬೇಕು ಅಂದ್ರೆ ನನ್ ಮನ್ಸೇ ಇನ್ನೊಂದ್ ಮದ್ವೆಗೆ ಒಪ್ತಿಲ್ಲ. ಗೌರಿ. ಹೌದು ರಂಗ, ನಾನು ಕೆಟ್ಟಣೆ ಬರ್ತಳು. ನನ್ನ ಆಸೆ ಬಿಟ್ಬಿಡು. ಬ್ಯಾರೆಯವ್ರನ್ನ ಕೈ ಹಿಡಿದು ಸುಖವಾಗಿರು. ಗೌರಿ, ಹಂಗಾರೆ ನನ್ ಮ್ಯಾಗ ನಿನಗೆ ಇಷ್ಟ ಇಲ್ಲ ಅಂತ ಆಯ್ತು ಅಲ್ಲ? ಇಷ್ಟ ಐತೆ ರಂಗ. ಏನ್ ಗೊತ್ತಾ, ಇನ್ನೊಬ್ಬಳ ಕೈ ಹಿಡಿದು ನಗ್ನಗ್ತಾ ಸಂತೋಷವಾಗಿ ಸಂಸಾರ ಮಾಡೋದನ್ನ ನಾನ್ ಕಣ್ಣಾರೆ ನೋಡಿ ನನ್ ಕಷ್ಟ ಎಲ್ಲ ಮರಿಬೇಕು ಅನ್ನೋದೇ ನನ್ನಿಷ್ಟ ರಂಗ, ನನ್ನಿಷ್ಟ. ಸುಳ್ಳು, ಎಲ್ಲ ಸುಳ್ಳು. ನನ್ ಮ್ಯಾಗ ನಿನಗೆ ಇಷ್ಟ ಇಲ್ಲ, ಮನಸ್ಸಿಲ್ಲ. ಸತ್ ಗಂಡನ ಹಣ ಆಸ್ತಿ ಅಂತಸ್ತು ನಿನ್ ಬೇಕಾಗಿತ್ತು, ಈಗಲೂ ಬೇಕಾಗಿತ್ತು. ಅದಕ್ಕೆ ನಾನು ದೂರ ಮಾಡ್ತಿದ್ಯಾ, ದೂರ ಆಗುವಂತಿದ್ಯ ರಂಗ. ಈ ಮುಕ್ತಷ್ಟ ಮಾಡ್ಲಾರೆ ರಂಗ, ನನ್ ಮದುವೆ ಆಗೋದು ಕೇಳಾರೆ. ಇಷ್ಟ ಆಗಿಯೋ ಈ ವಿಷಯ ನನಗ್ಯಾಕೆ? ಊಟ ಮಾಡಿದ್ವಿ ಅಂತೆ. ಬೇಡ, ಹೋಗು. ದಿನ ಹಿಂಗೆ ಆದ್ರೆ ಹೊಟ್ಟೆ ಹಸಿಯಕ್ಕಿಲ್ವಾ? ಮನ್ಸು ಹೊಟ್ಟೆ ತುಂಬಾ ಬರೇ ನೋವೇ ತುಂಬಿರುವಾಗ ಹಸು ಯಾರಿಗಾಯ್ತದೆ? ಗಂಡಸರು ಮಾಡ್ಕೊಂಡ್ ಜಗದಿಂದ ಪಾಪ ಗೌರಿ ಈ ವಯಸ್ಸಿನಲ್ಲಿ ಎಲ್ಲಾ ಕಳ್ಕೊಂಡ್ಲ. ಆಳ್ ಹೆಣ್ಮಕ್ಳ ಹಣೆ ಬರ. ಶಂಕರು, ನೀ ಹೇಳ್ದಂಗೆ ಹೇಳ್ದೆ, ಎಲ್ರು ಸಂಜೆ ಬರ್ತೀನಿ ಅಂದವ್ರೆ. ಸರಿ. ಆಮೇಲೆ ಇನ್ನೊಂದು ವಿಷಯ. ಏನ್ ಶಂಕರು? ಇನ್ನೇನಿಲ್ಲ, ನಾನೊಬ್ನೇ ಇದ್ರೆ ಶಂಕರ ಅಂತಾನೆ ಕೂಗು. ಯಾರಾದ್ರೂ ಇದ್ರೆ ಶಂಕರಣ್ಣ ಅನ್ನು ಸ್ವಲ್ಪ ಮರ್ಯಾದೆ. ಎಲ್ಲರೂ ಹಾಗೆ ಕರೀತಾರೆ. ಏನ್ ನಾ ಹೇಳೋದು? ಈ ಗಂಧೆ ಅಂತ ಬೇಜಾರು ಮಾಡ್ಕೋಬೇಡ. ನೋಡ್ತಮ್ಮಣ್ಣ, ಪತ್ರದ ಪ್ರಕಾರ ಇವತ್ತಿಗೆ ವಾಯ್ದೆ ಮುಗಿಯುತ್ತೆ. ಈ ವರ್ಷ ಮಳೆ ಇಲ್ಲದೆ ಬೆಳೆನೂ ಇಲ್ಲ ಅಂತ್ಯ. ತಿರುಗಿ ವಾಯ್ದೆ ಕೊಟ್ರೆ ಸುಮ್ಮನೆ ಸಾಲ ಹೆಚ್ಚಾಗಿ ಬಡ್ಡಿ ಹೆಚ್ಚಾಗತ್ತಲ್ಲಣ್ಣ. ಒಂದ್ ಕೆಲಸ ಮಾಡು. ಏನು, ಜಮೀನ್ನ ನನ್ನ ಹೆಸರು ಬರ್ಕೊಟ್ಬಿಡು. ನಾನು ನಿನ್ಗೆ 500 ರೂಪಾಯಿ ಹೆಚ್ಚು ಕೊಡ್ತೀನಿ. ಏನಂತೀಯ? ಮಾರ್ಬಿಟ್ರೆ ನಮ್ ಗತಿ ಹೆಂಗೆ ಅಂತ. ಅಯ್ಯೋ ಹುಚ್ಚಪ್ಪ, ಮಾರ್ಬಿಟ್ಟು ಬೀದಿ ಪಾಲಾಗೋಂದೇನಯ್ಯ. ನಮ್ ಜಮೀನು ಬರಯ್ಯ, ನಾನ್ ಕೆಲಸ ಕೊಡ್ತೀನಿ. ನೋಡು, ಪತ್ರದ ಪ್ರಕಾರ ಇವತ್ತಿಗೆ ವಾಯ್ದೆ ಮುಗಿಯುತ್ತೆ. ಚೆನ್ನಾಗಿ ಯೋಚನೆ ಮಾಡು. ನೋಡ್ಕೊಂಬಿಡು, ಇದು ಗಂಡಸರ ವ್ಯವಹಾರ. ಇದ್ರಲ್ಲಿ ನೀನ್ ತಲೆ ಹಾಕೋದು ಅಷ್ಟು ಸರಿಯಲ್ಲ.
10 ರೂಪಾಯಿ ತಗೊಂಬವ್ವ. ಯಾಕೆ ಮಾವಯ್ಯ 10 ರೂಪಾಯಿ? ಮದುವೆ ಮನೆಗೆ ಹೋಯ್ತೀವಿ, ಮದುವೆ ಗಂಡಿಗೆ ಮುಯ್ ಮಾಡಕ್ಕೆ. ಮುಯ್ಯಿ? ಅವ್ರು ನಮಗೆ ಮುಯ್ ಮಾಡಿದ್ರಾ? ಇಲ್ಲ. ಕಮಲು ಏನು ಬೇಡ ಬಿಡು. ಹೋಲಿ ಬಿಡು, ಅಳಿದವ್ರು ಒಳ್ಳೆ ಲೆಕ್ಕಾಚಾರದಾಗ ಅವ್ರೆ. ಮನೆ ಕಡೆ ಜೋಪಾನ, ಬೇಗ ಬಾರವಾ. ಸಾಲ ಸೋಲ ಮಾಡಿ ಆ ಲಾಯರಿ ಕೊಟ್ರು ನಮ್ಮ ಅಪ್ಪನ್ ಬಿಡ್ಸ್ಕೊಳಕ್ ಆಗ್ಲಿಲ್ಲ ಸರ್. ಸಣ್ಣ ಬರ್ಲಿಲ್ವನೋ? ಅವಳಿಂದ ಬಂದ್ರೆ ಬೇಡ ಅಂತ ಹೇಳು. ಜಡ್ಜಿ 1 ತಿಂಗಳು ಟೈಮ್ ಕೊಟ್ಟವ್ರೆ. ಸರಿಯಾಗಿ ಎತ್ತಾಗ ಬೇಗ. ಬ್ಯಾರೆ ಲಾಯರ್ ಇಟ್ಟು ಕೇಸ್ ನಡೆಸಿದ್ರೆ ನಮ್ಮ ಅಪ್ಪನ್ ಬಿಡ್ತಾರೆ. ಓಡ್ಬಾರ ಬೇಗ. ಒಬ್ಬ ಲಾಯರ್ ಕಂಡು ಮಾತಾಡದೆ 500 ರೂಪಾಯಿ ಕೇಳ್ತವನೆ. ಹೌದಾ? ಹ್ಞೂ ಶಂಕ್ರು, ನಾಳೆ ಕೊಡ್ತೀನಿ ಅಂತ ಹೇಳಿವ್ನಿ. 500 ರೂಪಾಯಿ ಕೊಡ್ ಶಂಕ್ರು. ಬೇಕಾದ್ರೆ 12 ವರ್ಷ ನಿಮ್ಮಲ್ಲೇ ಜೀತಕ್ಕಿರ್ತೀನಿ. ಕೊಡನ್ ರಂಗ, ಕೊಟ್ರು ಕೂಡ ಕೇಸ್ ಗೆಲ್ಲೋದು ಕಷ್ಟ ಇದೆ ಕಣಯ್ಯ. ಕೆಳಗಿನ ಕೋರ್ಟ್ನಲ್ಲಿ ತೀರ್ಮಾನ ಮಾಡಿದ್ಮೇಲೆ ನೀನ್ ಯಾವ ಕೋರ್ಟ್ಗೆ ಹೋದ್ರು ಅಷ್ಟೇ. ಸುಮ್ಮನೆ ಯಾಕೆ ದುಡ್ಡು ಹಾಳು ಮಾಡ್ಕೊಂತೀಯ? ಏನೋ 3 ದಿವಸದಿಂದ ಕಬ್ಬಿನ ಗದೆ ಓದ್ತಿದ್ದೆ, ಇನ್ನೂ ಮುಗ್ದಿಲ್ಲ ಅಲ್ಲ? ಹಿಂಗಾದ್ರೆ ನಾವು ಉದ್ಧಾರ ಆದಂಗೆ ಬಿಡು. ದಿವಸದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀರಾ? ಇದೇನ್ ಬೇರೆ ಕೆಲಸ ಇಲ್ಲ? ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದೀರಾ? ಇಲ್ಲ ಶಂಕರಣ್ಣ, ಮುಂದಿನ ವಾರನೂ ಇಲ್ಲ, ಹಿಂದಿನ ವಾರನೂ ಇಲ್ಲ. ಏಯ್ ಹೋಗೋ, ಮನೆಯೆಲ್ಲ ಜಪ್ತಿ ಮಾಡಿ ಸಾಮಾನಲ್ಲಿ ಎಳೆದು ಆಚೆಗೆ ಹಾಕಿ ಈಗ ಹಾಕೊಂಬ. ಏನಂತೆ ಶಂಕರು, ಹೇಳು. ನಾನು ಹೇಳೋದೇನಿದೆ ಅಣ್ಣಯ್ಯ, ರೈತರಿಗೂ ನಮ್ಮ ಮಾವನ್ಗೂ ನಡೆದಿರೋ ಈ ವ್ಯವಹಾರದಲ್ಲಿ, ಈ ವಿಚಾರದಲ್ಲಿ ನಾನ್ ತಲೆ ಹಾಕೋದಷ್ಟು ಸರಿಯಲ್ಲ. ನಂದೇನ್ ತಪ್ಪಿದೆ ಹೇಳಿ? ತಪ್ಪು ನಿಂದೋ ನಿಮ್ಮ ಮಾವನ್. ಒಟ್ಟಿನಲ್ಲಿ ರೈತರಿಗೆ ಅನ್ಯಾಯ ಆಗಿರೋದಂತೂ ನಿಜ ತಾನೆ. ನೀನು ಆ ದಿವಸ ನಾನು ಈ ಮಳೆ ಅಳಿನಾಗ್ತಿರೋದೇ ರೈತರ ಉದ್ಧಾರಕ್ಕೆ ಅಂತ ಹೇಳ್ದೆ. ಎಲ್ಲಿ ಮಾಡ್ದೆ ಹೇಳು? ನೋಡ್ ಶಂಕರು, ನೀನು ಆ ದಿವಸ ಹೇಳಿದ ಮಾತನ್ನ ಉಳಿಸ್ಕೊ. ನಾನಿನ್ ಬರ್ತೀನಿ. ಶಾರದಾ, ನೋಡ್ ಶಂಕರ್, ನೀನ್ ನಮ್ಗೇನ್ ಕೊಡೋದ್ ಬೇಡ. ನಿಮ್ಮ ಅಣ್ಣ ಹೇಳಿದ ಮಾತನ್ನ ಚೆನ್ನಾಗಿ ಯೋಚನೆ ಮಾಡಿ ಅದ್ರಾಗಿ ನಡ್ಕೊ. ಬರ್ತೀನಿ ಕಮಲಾ. ಓ ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ. ಏನು ಈ ಕಡೆ ಬಂದ್ಬಿಟ್ರಲ್ಲ? ಏನಿಲ್ಲ, ಆ ಬಂಡೆಕಲ್ ಬಹು ಚೆನ್ನಾಗೈತೆ, ಅದೆಲ್ಲ ಒಡಿಸಿ ನಮ್ಮ ಅಳಿಯರ್ಗೆ ಒಂದು ಕಲ್ಲರ್ ಮನೆ ಕಟ್ಸೋಣ ಅಂತ ಬಂದೆ. ಬೇಡ ನಾಗಪ್ಪ, ಇಂಥ ಪಾಪದ ಕೆಲಸ ಮಾತ್ರ ಮಾಡಬೇಡ. ಯಾವನೇ ಅವನು ಅಡ್ಡಬಾಯ ಆಗ್ತಾನೆ. ಆ ಬೆಟ್ಟ ನಿಂದೇನೆಯೋ? ಬೆಟ್ಟ ನಂದು ಅಲ್ಲ, ನಿಂದು ಅಲ್ಲ, ದೇವರದಪ್ಪ. ದೇವ್ರ ತಾನೆ, ಅವ್ನು ಬಂದು ಕೇಳಲಿ, ಅವ್ನಿಗೆ ಹೇಳ್ತೀನಿ. ಶಂಕರ್, ನೀನಾರು ವಸಿ ಹೇಳಪ್ಪ ನಿಮ್ಮ ಅವನಿಗೆ. ಸ್ವಾಮಿ, ಅವ್ರಿಗೆಲ್ಲ ಗೊತ್ತಿದೆ, ಸುಮ್ಮನೆ ನಿಮ್ ಕೆಲಸ ನೋಡ್ಕೊಳ್ಳಿ. ಶಂಕರ್, ಕೈ ಮುಗಿತೀನಿ. ನಮ್ಮನ್ನು ಕಾಪಾಡೋ ದೇವ್ರ ಬೆಟ್ಟ ಹೊಡೆಯೋದು, ಆಳ್ಕೊಡೋ ಹಸುವಿನ ಕೆಚ್ಚಲು ಬೇದು ಬಂದನಪ್ಪ. ನೀ ಸುಮ್ಕಿರ್ತೇ ಇಲ್ಲ? ಶಂಕರು, ಆ ಜೋಗಿ ಮಾತು ಕಟ್ಕೊಂಡೇನು ನೋಡು, ಆ ಬಂಡೆ ಡೈನಾಮೈಟ್ ಇಟ್ಟು ಒಡ್ಸು, ಅವನೇನ್ ಮಾಡ್ತಾನ ನಾನು ಹೋಗ್ತೀನಿ. ಶಂಕರು, ಇಲ್ಲ, ಆ ಬಂಡೆ ಚೆನ್ನಾಗ್ ಬರ್ತೈತೆ, ಅದನ್ನೆಲ್ಲ ಹೊಡೆದು ಬೇಗ ಅಲ್ಲಿಂದ ಅಲ್ಲಿವರೆಗೂ ಹೊಡೆದು ಸಾಗಿಸ್ಬಿಡ್ರಿ ಅಂತ ಹೇಳ್ತೀನಿ. ಆಮೇಲಿಂದ ನೋಡೋಣ. ಬಂಡೆ ನೋಡ್ಕೊಂಡ್ ಬರ್ತೀನಿ ನಾನು. ಆ ಮೂಲೆಯಲ್ಲಿ ಇದೆಯಲ್ಲ ಆ ಬಂಡೆ, ಅಲ್ಲಿ ಬನ್ನಿ. ಎಲ್ಲ ಸಾವುಕಾರಪ್ಪ ಸಾಕ್ತೋದ, ಸಾವುಕಾರಪ್ಪ ಸಾಕ್ತೋದ, ಬಡಗಡಲೆ ಸಾವುಕಾರಪ್ಪ ಸಾಕ್ತೋದ, ಸಾವುಕಾರಪ್ಪ ಸಾಕ್ತೋದ, ಸಾವುಕಾರಪ್ಪ ಸಾಕ್ತೋದ.
ರಂಗಣ್ಣ ಸಾವುಕಾರನ ಮಣ್ಣು ಮಾಡಿದ್ವಿ ಅಲ್ವಾ? ಪಾಪ ಮಣ್ಣು ಮಾಡಬಾರ್ದಾಗಿತ್ತಣ್ಣು. ತಂಗೆ ಅವನ ಹಳೆ ಗ್ಯಾಸಣ ಬಡಿಯ ಎಲ್ಲ ಸೇರ್ಕೊಂಡು ಎರಡು ಮಡಗ್ರ ಮಗನ್ಗೆ. ಈಗ ನೋಡಿದ್ರೆ ಮಾವನ್ಗಿಂತ ಅವನ್ ಕೈ ಮೇಲಾಯ್ತವನೆಲ್ಲ ಮತ್ತಯ್ಯ. ಹಿಂಗಾದ್ರೆ ನಮ್ಮ ಮಳ್ಳಿ ಗತಿ ಏನು ಅಂತ. ಏನು ಇದೆಲ್ಲ ಕಾಲ ವೈಪರೀತ್ಯ ಕಾಣ್ರೆ. ಶಂಕರು ಹಿಂಗಾಗ್ತಾನೆ ಅಂತ ನಾನು ಕನಸ್ನಾಗೂ ಕಂಡಿರ್ಲಿಲ್ಲ. ಶಿವ ನಂಗೆ ಬಾಯಿ ಕೊಟ್ಟಿರೋದು ಬರೀ ತಿನ್ನಕ್ಕೆ ಅಲ್ಲ, ಇವತ್ತು ಮಾತಾಡ್ತೀನಿ ನೋಡೋಣ. ನೋಡೋದು ಮಾಡೋದು ಏನಿಲ್ಲ ಮಾಡ್ದೆಯಾ, ನಾನು ಮಾಡಿದ್ದೇ ಸರಿ ಅಂತ ನಂಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನೋಡಿ, ನೀವೇನು ಹೇಳ್ಬೇಕು ಅಂತಿದ್ದೀರೋ 2 ಮಾತಲ್ಲಿ ಬೇಗ ಹೇಳಿ ಮುಗಿಸಿ, ನಂಗೆ ಗೊತ್ತಾಯ್ತು, ಹೋಗ್ಬೇಕು. ಶಂಕರು, ಊಟಕ್ಕಿಟ್ಬಿಟ್ಟು ಅಸವಾದ ತಿಂದ್ರೆ ಮಾತ್ರ ನೀನು ಸಾಯ್ತೀಯ ಅಂದಂಗಾಯ್ತು ನಿನ್ನ ಮಾತು. ನೋಡಿ, ಸನ್ಯಾಸಿಯಿಂದ ಸಂಸಾರಿಯನ್ನು ಬುದ್ಧಿ ಹೇಳಿಸ್ಕೋಬೇಕಾಗಿಲ್ಲ, ನೀವು ನಿಮ್ಮ ಕೆಲಸ ನೋಡಿ. ಉರಿಯೋ ದೀಪ ಆರೋ ಹೊತ್ತಿಗೆ ಶಾನೆ ಮೆರೀತೈತಂತೆ. ತಿಂಗಳ ಮಟ್ಟಕ್ಕೆ ತವ್ರ ಮಲ್ಲೆ ಮಗಳಲ್ಲಿ ಅಂತ ಕರ್ಕೊಂಡ್ ಬಂದ್ ಮನುಷ್ಯ 6 ತಿಂಗಳಾದ್ರೂ ಕರ್ಕೊಂಬಂದ್ಕಲ್ಲ, ಇದು ಒಪ್ಪ ಮಾತಾ? ಅಲ್ಲಿ ಬಂದ್ ಏನ್ ಮಾಡ್ಬೇಕಾಗಿದೆ ಬೋರಣ್ಣ, ನೀನೇ ಹೇಳು. ಇದು ಒಪ್ಪ ಮಾತಲ್ಲ ಕಾಣ್ಬಿಡೋ. ನಾನೇನು ಇಟ್ಟು ಬಟ್ಟೆ ಕೊಡಕ್ಕಿಲ್ಲ ಅಂತ ಹೇಳಿದ್ನೇನೆಯ? ನೀನ್ ಕೊಡೋ ಹಿಟ್ಟು ಬಟ್ಟೆ ನಮ್ಮನೆಗೂ ಆಯ್ತು ಬೋರಣ್ಣ. ಒಪ್ಕೊಂಡಪ್ಪ, ಒಪ್ಕೊಂಡೆ, ನಾನು ಇಲ್ಲ ಅಂತ ಹೇಳಿಲ್ಲ. ಮನೆಯಾಗ ಮೊದಲನೇ ಅವಳು ಕಾಯಿಲೆ ಮಲೆಗೆ 3 ತಿಂಗಳಾಯ್ತು, 2ನೇ ಅವಳು ಬಾಣಂತನಕ್ಕೆ ಹೋಗು 6 ತಿಂಗಳಾಯ್ತು, 3ನೇ ಅವಳಿಗೆ 9 ತಿಂಗಳು ಬಡ್ಕೊಂಡು ಬಂದು ಕುಂತೈತೆ. ಇಂಥ ಟೇಮನಾಗೆ ಅತ್ತೆ ಮಾವರ ಸೇವೆ ಮಾಡೋದು ಬಿಟ್ಬಿಟ್ಟು ಗುಡುಂ ಅಂತ ಗಿಂಡಾಯಿನ ಮಾತ ಇಲ್ಲಿ ಕುಂತ್ಕೊಂಡ್ಬಿಟ್ಟೋಳಲ್ಲ, ಇದೊಪ್ಪ ಮಾತಾ? ಅಲ್ಲಿ ಮಾಡೋ ಸೇವೆನಾ ಇಲ್ಲೇ ತಂದೆ ಸೇವೆ ಮಾಡ್ಕೊಂಡಿರ್ಲಿ ಬಿಡು. ನನಗೂ ವಯಸ್ಸಾತು, ನನ್ಗೆ ಯಾರವ್ರೆ ನೀನೇ ಹೇಳು. ಹಂಗಾರೆ ಕಳಸಕ್ಕಿಲ್ಲ ಅಂದಂಗಾತು. ಅವ್ರು ಕಳ್ಸಿದ್ರು, ನಾನ್ ಬರಕ್ ತಯಾರಿಲ್ಲ. ನನ್ನ ಗಂಡ ಸತ್ಮ್ಯಾಗೆ ನನಗೂ ಆ ಮನೆಗೂ ಯಾವತ್ತೋ ಋಣ ತೀರೋಯ್ತು. ಇದು ಒಪ್ಪೋ ಮಾತಾ ಶಂಕರಪ್ಪ. ನೀನು ಮನಸ್ಸು ಮಾಡ್ತು ಅಂತಂದ್ರೆ ಗೌರಿನ ಕಳಿಸ್ಕೊಡೋದು ಏಟೊತ್ತೈತೆ ಬಿಡುಮ. ನೀವೇನು ಯೋಚನೆ ಮಾಡಬೇಡಿ ಬರೋಣವ್ರೆ, ನಾಳೆನೆ ಪಂಚಾಯತಿ ಸೇರಿಸಿ ಸರಿಯಾಗಿ ಬುದ್ಧಿ ಹೇಳಿ ನಿಮ್ಮ ಜೊತೆಲಿ ಕಳ್ಸ್ಕೊಡ್ತೀನಿ, ನೀವು ಹೋಗಿ. ಆಯ್ತು ಬಿಡು ಶಂಕರಪ್ಪ. ಪಂಚಾಯತಿ ಸೇರಿಸ್ತಾನಂತೂ ಪಂಚಾಯತಿ ಸೇರಿಸ್ಲಿ. ರಂಗ, ನಂಗೆ ಯಾಕೋ ಭಯ ಆಯ್ತದೆ. ನೀನ್ಯಾಕೆ ಭಯ ಪಡ್ತೀನಿ? ಹೋಗಕ್ಕಿಲ್ಲ ಅಂತ ಅವ್ನು ಮಾತೇಳು, ಮಿಕ್ಕಿದ್ ನಾನು ನೋಡ್ತಾನೆ. ಗೌರಿ, 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 ಇಲ್ಲೋಡು, ಕಣ್ಬಿಡು. ಗೌರಿ, ನಾನು ಬಂದಿದ್ದೀನಿ ಗೌರಿ, ನೋಡಿಲಿ, ನಾನು ಕಣ್ಬಿಡು.
ಗೌರಿ ಯಾರೇನು ಅಂತ ಹೀಗೆ ಮಾಡ್ಕೊಂಡೆ ಗೌರಿ? ಗೌರಿ ನಾನಿದೆ ಗೌರಿ, ನೀವು ಪಾಸಕ್ ನಾನಿದೆ. ಅಳ್ಬೇಡ ಗೌರಿ. ನೀವೇನ್ರಿ ನೋಡ್ಕೊಳ್ಳೋದು ಸಾಕೋದು? ಕೂತ್ಕೊಂಡ್ರೆ ಸುಮ್ನೆ. ಇದು ಒಪ್ಪ ಮಾತು ಶಂಕರಪ್ಪ. ಮದುವೆ ಮಾಡ್ಕೊಟ್ಮೇಲೆ ನಿಮ್ಗೂ ನಿಮ್ ಮಗಳಿಗೂ ಯಾವತ್ತೋ ಸಂಬಂಧ ಕಡ್ದು ಹೋಯ್ತು ಗೊತ್ತೇನು? ಅದೇ ಸಂಬಂಧ ಗೌರಿ ಗಂಡ ಸತ್ತೋದಾಗ್ಲೇ ಕಡ್ದೋಯ್ತು ಅಂತ ತಿಳ್ಕೊಳ್ಳಿ. ಇದು ಒಪ್ಪ ಮಾತಾ ಶಂಕರಪ್ಪ? ಸಾವಿರಾರು ರೂಪಾಯಿ ಖರ್ಚು ಮಾಡಿ ಲಗ್ನ ಮಾಡಿವನಿ. ರೀ, ಮಗನೇ ಸತ್ತೋದ ಅಂದ್ಮೇಲೆ ಮದುವೆ ಖರ್ಚು ಯಾಕ್ರಿ ಈಗ? ರಂಗ, ಹಿಂಗೆ ಯಾರೋ ಈ ವಿಷಯದಲ್ಲಿ ತಲೆ ಹಾಕೊಂಡವರು? ನ್ಯಾಯ ಕೇಳಕ್ಕೆ ನಾಯಿ ಆದ್ರೇನು ನರಿ ಆದ್ರೇನು? ಮಾತಾಡ್ಲಿ ಬಿಡು ಶಂಕರು. ಅದೇನ್ ಹೇಳ್ಬೇಕು ಅಂತಿದ್ದಾನು? ಎಲ್ಲಿ ಬಿಡು ಶಂಕರು. ತೀರ್ಮಾನ ಮಾಡೋಕ್ ತಾನೆ ನಾವೆಲ್ಲ ಸೇರಿರೋದು. ತೀರ್ಮಾನ ಮಾಡೋ ಅಧಿಕಾರ ನಿಮ್ಗಿರೋ ಹಂಗೆ ವಾದ ಮಾಡೋ ಅಧಿಕಾರ ಎಲ್ರಿಗೂ ಐತೆ ಶಂಕರಣ್ಣ. ಇದು ಒಪ್ಪ ಮಾತಾ ಶಂಕರಪ್ಪ? ರೀ ಸ್ವಾಮಿ, ಗೌರಿ ಬರಲ್ಲ ಅಂದ್ರೆ ಕೈ ಕಾಲ್ ಕಟ್ಟಿ ಹೇಳ್ಕೊಂಡು ಹೋಗ್ರಿ. ಅವ್ಳು ಹ್ಯಾಕ್ ಬರಲ್ಲ ನಾನು ನೋಡ್ತೀನಿ. ಯಾಕೆ? ಅವಳೇನ್ ತಪ್ಪು ಮಾಡಿದ್ಲು ಅಂತ ಹೇಳ್ಕೊಂಡು ಹೋಗ್ಬೇಕು. ಗಂಡ ಸತ್ತೋದ್ಮೇಲೆ ಅಲ್ಲಿ ಹೋಗೋದು ಇರೋದು ಗೌರಿ ಇಷ್ಟ. ನಾವು ಹೇಳಿದ್ಮೇಲೆ ಗೌರಿ ಅಲ್ಲಿಗೆ ಹೋಗ್ಲೇಬೇಕು. ಹೋಗಕ್ಕಿಲ್ಲ ಅಂದ್ರೆ ಈ ಮಾತು ಇವಳು ಬಾಯಿಂದ ಬರ್ಲಿ ನೋಡೋಣ. ಹೇಳಿದ್ರೇನೀಗ? ಗಂಡ ಇಲ್ಲದ ಮನೆಯಾಗೆ ನನಗೇನ್ ಕೆಲ್ಸ ಐತೆ? ನಾನ್ ಯಾಕೆ ಹೋಗ್ಲಿ? ಇದು ಒಪ್ಪ ಮಾತಾ? ನೋಡ್ದ ಶಂಕರಪ್ಪ, ಮನೆಯಾಗ ಮಳ್ಳಿ ಹಂಗಿದ್ಲು, ಇಲ್ಲಿ ಬಂದು ಮಾತಿನ ಕೊಳ್ಳಿನೇ ಮಡಗ್ತಾ ಅವಳೆ. ಯಜಮಾನ್, ಒಂದ್ ಗಳಿಗೆ ಗೌರಿನ ನಿಮ್ ಸೊಸೆ ಅನ್ನೋದಕ್ಕಿಂತ ಮಗಳು ಅಂತ ತಿಳಿದು ಯೋಚನೆ ಮಾಡಿ ಅವಳು ಆಡೋ ಮಾತಿಗಿಂತ ಸುಡ್ತಿರೋ ಅವಳ ಮನಸ್ಸಿನ ನೋವನ್ನ ಅರ್ಥ ಮಾಡ್ಕೊಂಡು ನೋಡಿ. ಈ ಮುರಿತಿರೋ ಸಂಬಂಧಕ್ಕಿಂತಲೂ ಅವಳು ಸುರಿಸ್ತಿರೋ ಕಣ್ಣೀರನ್ನ ನೋಡಿ. ಈಗ ಹೇಳ್ತೀವಿ, ಗೌರಿ ಹೋಗ್ತೀನಿ ಅಂತ ಹೇಳಿದ್ರು ಕಳ್ಸಕ್ ನಾ ತಯಾರಿಲ್ಲ. ಹೇಗಿದೆಯೋ ವಿಷಯ? ನೀನು ಅವಳು ಪರವಹಿಸಿ ಮಾತಾಡ್ತಾ ಇದೆಯಲ್ಲ, ನಿನಗೂ ಅವಳಿಗೂ ಏನ್ ಸಂಬಂಧ ಇದೆ ಹೇಳು? ಸಂಬಂಧನ ಹೇಳ್ತೀನಿ. ಹೇಳ್ಬೇಕು ಅಂತಾನೆ ಈಡ್ ದಿನ ಈ ಗಳಿಗೆ ಕಾಯ್ದೆ. ಗೌರಿನ ನಾನೇ ಮದುವೆ ಆಯ್ತೀನಿ. ಯಾರನ್ನ? ಈ ಗಂಡಸತ್ ಮುಂಡೇನ್ ಮದುವೆ ಆಗ್ತೀಯಾ? ನಾನು ಮದುವೆ ಆಗ್ತಿರೋದು ಈ ಮುಂಡೆನಲ್ಲ, ಈ ಎಳೆ ವಯಸ್ಸಿನಾಗೆ ಏಟು ಪ್ರೀತಿ ಆಸೆ ಒತ್ಕೊಂಡು ಹೆಣ್ಣಾಗುಟ್ಟಿ ಮಣ್ಣಾಗೋ ಮೊದಲು ಮಗುವಿನ ತಾಯಿ ಆಗದೆ ಬಂಜೆ ಆದ್ನಲ್ಲ ಅಂತ ಹಗಲು ರಾತ್ರಿ ಅಂಬಲಿಸ್ತಿರೋ ಈಕೆನ, ಈ ಗೌರಿನ ನಾನೇ ಮದುವೆ ಆಯ್ತೀನಿ. ಈ ನನ್ನ ಮಾತಿಗೆ ಇಲ್ಲಿ ನಡೆದಿರೋ ಜನಗಳೇ ಸಾಕ್ಷಿ. ಗೌರಿ, ನಾವು ಹಾಕಿದ ಅನ್ನಕ್ಕೆ ನಾಲಿಗೆ ಚಾಚೋ ನಾಯಿ ಮೊನ್ನೆ ಕಚ್ಚೋವರೆಗೂ ಬಂತಲ್ಲ. ಹಂಗ ಮಾಡಿದ್ರಾಗ ಏನ್ ತಪ್ಪೈತೆ? ಒಂದ್ ವೇಳೆ ಗೌರಿ ನಿಮ್ ತಂಗಿನೇ ಆಗಿದ್ರೆ ನೀವೇ ಮದ್ವೆಗೆ ಒಪ್ಕೋತಿರ್ಲಿಲ್ವಾ? ಒಪ್ತಿದ್ನೋ ಬಿಡ್ತಿದ್ನೋ? ಆ ತುಂಬಿದ ಸಭೆಲಿ ನನ್ನ ಮಾತಿಗೆ ಏನ್ ಬೆಲೆ ಕೊಟ್ಟವನು? ನಿಮ್ ಮಾತಿಗೆ ಬೆಲೆ ಕೊಟ್ಟು ಒಂದ್ ಹೆಣ್ಣಿಗೆ ಬಾಳ ಕೊಟ್ನಲ್ಲ, ಅದು ಸಂತೋಷದ ವಿಷಯ ಅಲ್ವಾ? ಕೊಟ್ಬಿಟ್ಟ ತ್ಯಾಗ ಪುರುಷ ಅಂತ ಕೀರ್ತಿ ಕಿರೀಟ ಆಡ್ಬೇಕೇನು? ಈ ಊರ್ನವರು ಅವನ ಕಡೆಗೆ ಮಾತಾಡಿದ್ರಲ್ಲ, ಇರ್ಲಿ ಮಾಡ್ತೀನಿ. ನಾಳೆನೆ ಕೋರ್ಟ್ ಹೋಗಿ ದಾವ ಹಾಕಿ ಇವ್ರ ಮನೆ ಮಠ ಬೆಳೆಸಿ ಈ ಊರಿಂದ ಹೊರಗೆ ಹಾಕ್ಲಿಲ್ಲ, ನನ್ನ ಹೆಸರು ಶಂಕರನೇ ಅಲ್ಲ. ಬ್ಯಾಡಿದ್ರೆ ಅದರಿಂದ ನಮಗ್ ಒಳ್ಳೇದಾಗಿಲ್ಲ. ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೋಡು. ನೋಡಿ ಮತ್ತೆ ಹೇಳಿದ್ ನಿಂಗೆ ಅರ್ಥ ಆಗ್ಲಿಲ್ಲ? ಅತ್ತೆ ಗೋಷ್ಠಿ ಕೊಟ್ಟ ಚೆಲ್ವಿ? ಇನ್ನೂ ಇಲ್ಲ ಅದಕ್ಕೆ. ಸರಿ,
ನೀನ್ ಹೋಗಿ ಅತ್ತೆಗೆ ಔಷಧಿ ಕೊಡೋಗು. ನಾನು ಹೋಗಿ ನೀರ್ ತರ್ತೀನಿ. ಹೋಗು. ಕಮಲವ್ವ, ಏನ್ ಕಮಲವ್ವ ಬಂದದ್ದು? ನಿಮ್ಮನ್ನೇ ನೋಡಕ್ ಬಂದೆ. ಏನ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಇಲ್ಲ ಮಾಡ್ತಯ್ಯ, ಅವ್ರ ಮುಂದೆ ಆಡೋ ಮಾತಲ್ಲ. ಹೌದು ಮಾಡ್ತಯ್ಯ, ರಾತ್ರಿ ಪಂಚಾಯತಿನಾಗೆ ರಂಗ ಗೌರಿನ ಮದ್ವೆ ಆದ್ದು. ಊರ್ನವರೆಲ್ಲ ರಂಗನ್ಗೆ ಕುಮ್ಮ ಕೊಟ್ಟಿದ್ದು. ಇದೆಲ್ಲ ನೋಡಿ ನಮ್ಮವ್ರು ಬಹು ಸಿಟ್ಟಾಗವ್ರೆ. ಇದು ಗೊತ್ತಿರೋ ವಿಷಯ ತಾನೇ? ಅಷ್ಟೇ ಅಲ್ಲ ಮಾಡ್ತಯ್ಯ, ಈಗ ಸಾಲ ಕೊಡ್ತಿರೋರ್ ಮ್ಯಾಗೆಲ್ಲ ದಾವ ಹಾಕಿ ಜಪ್ತಿ ಮಾಡಿಸ್ತಾರಂತೆ. ಯಾವ ಕೇಡುಗಾಲಕ್ಕೆ ಈ ಕೆಟ್ಟ ಬುದ್ಧಿ ಅವ್ರ ತಲೆಗೆ ತುಂಬಿತು. ನಾ ಬೇರೆ ಕಾಣೆ. ಎಲ್ಲ ಅಷ್ಟೇ ಕಣವ. ಹಣ ಅಧಿಕಾರ ಕೈ ಬಂದ್ರೆ ತಲೆನೇ ತಿರುಗೋಗ್ತೈತೆ, ಹಳೆ ನೆಲೆನೇ ಮರ್ತೋಗ್ತೈತೆ. ಇವತ್ತ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಸಿಗಕ್ಕಿಲ್ಲ. ಅವ್ರಿಗೆ ಹೊಸಿ ನೀವಾದ್ರೂ ಬುದ್ಧಿ ಹೇಳ್ಬಾರ್ದ? ನಾನೇನು ಹೇಳವ? ಎಬ್ಬಲಿಗೆ ಮಾಂಸ ಬೇಡ ಹುಲ್ಲು ತಿನ್ನೋನ, ಆವಿಗೆ ವಿಷ ಬೇಡ ಅಮೃತ ಕಕ್ಕೋನ. ಇಲ್ಲ ಕಣವ. ಹಂಗಾರೆ ನಾನ್ ತಾನೇ ಏನ್ ಮಾಡಕ್ಕಾಯ್ತೈತಿ ಮಾಡ್ತಯ್ಯ? ಏನು ಮಾಡಬೇಡ. ಕಣ್ಮುಚ್ಚೋವರೆಗೂ ಕಣ್ಣೀರನ್ನ ಚಂದ ಕೊಡು ದೇವರೇ ಅಂತ ಬೇಡ್ಕೊ. ಮೈ ಮಣ್ಣಾಗೋವರೆಗೂ ಕೊರಗೋ ಶಕ್ತಿ ಕೊಡು ದೇವರೇ ಅಂತ ಕೇಳ್ಕೊ. ಇಷ್ಟೇ ನಾ ಹೇಳೋದು. ಬರ್ತೀನಿ ಮಾಡ್ತಯ್ಯ. ಬರ್ತೀನಿ ಅನ್ಬೇಡ ಮಗ. ಈ ಜಗತ್ತಿನ ಕಷ್ಟ ಸುಖ ಎಲ್ಲಾನು ಕಂಡು ಉಂಡು ತಿರುಗಿ ಬರ್ತೀನಿ ಅಂತಾರ ಯಾರಾದ್ರೂ? ಹೋಯ್ತೀನಿ ಅನ್ನವ, ಹೋಯ್ತೀನಿ ಅನ್ನು. ನೋಡ್ಕಮ್ಮನವ, ಜಾತ್ರೆ ಹತ್ರ ಬಂತು. ಗುಡಿ ಮಂಟಪಕ್ಕೆ ಬಸಿ ಸುಣ್ಣ ಬಣ್ಣ ವರ್ಷವ ಪುಣ್ಯ ಬರ್ತದೆ. ಆಗ್ಲಿ ಮಾಡ್ತಯ್ಯ. ಯಾರದು? ನಿಲ್ಲಿಸೋ ಕೆಲಸನ ಯಾರು ಹೇಳ್ತಿರೋದು? ನಿಲ್ಲಿಸ್ರೋ. ಯಾಕೆ ಈ ಕೆಲಸ ಮಾಡೋಕ್ಕೆ ಕಮಲವನ್ನೇ ಹೇಳಿ. ಮನೆಗೆ ದೊಡ್ಡವಳು ಕಮಲ ಅಲ್ಲ ನಾನು. ಏನು ತಿಳಿದಿರೋ ಅವಳು ತಲೆಗೆ ಇಲ್ಲಿದ್ನೆಲ್ಲ ತುಂಬ ನಿಮ್ ಸ್ವಾತಂತ್ರ್ಯ ಸ್ವಪ್ರತಿಷ್ಠೆನ ಇವತ್ತಿಗೆ ಸಾಕು ಮಾಡಿ. ಹೆಂಗಿತ್ತನು ಹೆಂಗಾದೆ ಶಂಕರು. ವಿದ್ಯೆ ಇರೋ ಕಡೆ ವಿನಯ, ಅಧಿಕಾರ ಇರೋ ಕಡೆ ಉಪಕಾರ, ಐಶ್ವರ್ಯ ಇರೋ ಕಡೆ ಉದಾರತ್ವ ಇರಬೇಕಾದ್ದೇ ಮನುಷ್ಯತ್ವ. ಚೆನ್ನಾಗಿ ಯೋಚನೆ ಮಾಡು. ಯೋಚನೆ ಮಾಡಕ್ಕಾಗ್ಲಿ, ನಿಮ್ ಬೋಧನೆ ಕೇಳಕ್ಕಾಗ್ಲಿ ನಾ ಇಲ್ಲಿಗೆ ಬರ್ಲಿಲ್ಲ. ಊರಿನ ವಿಷಯಕ್ಕೆ ತಲೆ ಹಾಕದ್ ಬಿಟ್ಟು ನಿಮ್ ಪಾಡಿಗೆ ನೀವಿರತ್ತು ಮೊದಲು ಕಲೀರಿ. ಮುಚ್ಚಿಡಿಯೋ ದಿನಾನು ದೂರದಾಗಿಲ್ಲ ಅಂದ್ರೆ? ಅಲ್ಲ ಕಮಲಾ, ಇದರಿಂದ ನಿನಗೆ ಏನ್ ಸಿಗುತ್ತೆ ಹೇಳು? ಊರ್ನವ್ರ ಧನ ಮೇಯ್ಸ್ ದೊಡ್ಡ ಬೋರೆಗೌಡ ಅನ್ಸ್ಕೊಂಡ್ರೆ ಲಾಭ. ದಿನ ಮೂಡಂಟಾಗ್ ಮೂಡಿ ಜಗತ್ತಿಗೆ ಬೆಳಕು ಕೊಡೋ ಸೂರ್ಯಂಗೆ ಲಾಭ ಐತೆ. ತಾನುರ್ದು ಬೆಳಕು ಕೊಡೋ ಜ್ಯೋತಿಗೆ ಲಾಭ ಐತೆ. ಹಣ್ಣು ಕೊಡೋ ಮರಕ್ಕಾಗ್ಲಿ ಹೂ ಕೊಡೋ ಗಿಡಕ್ಕಾಗ್ಲಿ ಏನ್ ಲಾಭ ಐತೈತ್ರಿ? ಆ ತ್ಯಾಗದ ಬದುಕಿನಲ್ಲಿ ಆತ್ಮತೃಪ್ತಿ ಐತೆ ಅಂದ್ರೆ ಆತ್ಮತೃಪ್ತಿ ಐತೆ. ನಾನೇನ್ ದಡ್ಡ ಅಂತ ತಿಳ್ಕೊಬೇಡ. ನನ್ನ ತಿದ್ದಿ ಬುದ್ಧಿ ಹೇಳೋ ನಿನ್ನ ಭಂಡ ಧೈರ್ಯನ ಇವತ್ತಿಗೆ ಸಾಕು ಮಾಡು. ನೋಡಿ, ತಪ್ಪು ತಿಳ್ಕೊಬೇಡಿ. ನಾನೇ ತಪ್ಪು ತಿಳ್ಕೊಬೇಕು ಅಂದ್ರೆ ಆ ದಿನ ನಿಮ್ಮ ಅಪ್ಪ ಸತ್ತ, ಈ ದಿನ ಈ ಪುಣ್ಯದ ಕೆಲಸ ನಿಲ್ಸಿದ್ರೆ ನನಗೂ ಸಾವು ಬರುತ್ತೆ ಅಂತೀಯಾ? ಇವತ್ತಲ್ಲ, ಇನ್ನು ಮುಂದಕ್ಕಾದ್ರೂ ಬರೋ ಸಾವು ಬರ್ಲೇಬೇಕಲ್ಲ. ಹುಟ್ಟಿರೋದೇ ಸಾಯಕ್ಕೆ ಅಂತ ಗೊತ್ತಿರೋ ವಿಷಯ.
ಹುಟ್ಟು ಸಾವು ಮಧ್ಯೆ ನಾವು ಬದುಕಬೇಕು. 4 ಜನ ನಮ್ಮನ್ನು ನೋಡಿ ಛೇ ಇವ್ರ ಬದುಕ್ ಸಾಕು ಅನ್ಬಾರ್ದು ಅಂದ್ರೆ ಸಾಕು. ನಿನ್ ವೇದಾಂತ ಕೇಳಕ್ ನಾನು ಸಿದ್ಧವಾಗಿಲ್ಲ. ಇನ್ನೆಂದಾದ್ರೂ ಇಂಥ ಕೆಲ್ಸಕ್ಕೆ ಹಣ ಪೋಲ್ ಮಾಡೋದ್ ನೋಡಿದ್ರೆ ನೀನ್ ಬಿಟ್ಟಿಲ್ಲ ಅನ್ಸ್ಬಿಡ್ತೀನಿ. ಹುಷಾರ್. ಆ ದಿನ ಬೇಗ ಬರ್ಲಿ ಅಂದ್ರೆ ಬೇಗೇನು, ಬಾಯಿ ಬಿಟ್ರೆ ಈ ಘಳಿಗೆಲೆ ಬರುತ್ತೆ. ನಿಮಗ್ ತುಂಬಾ ಪುಣ್ಯ ಬರ್ತೈತೆ. ನನ್ನನ್ನು ಕೊಂದು ಬಿಡಿ. ಕಮಲ, ಯಾಕೆ ನಿಲ್ಲಿಸ್ಬಿಟ್ರಿ? ಕೊಂದು ಬಿಡಿ ಅಂದ್ರೆ ಕೊಂದು ಬಿಡಿ. ನಿನ್ನಿಂದ ನನ್ನ ನೆಮ್ಮದಿ ಇರದೆ ಸತ್ತು ಹೋಯ್ತು. ಎಲ್ಲಾದ್ರೂ ತೊಳೆ ಹೋಗದೆ ವಾಸಿ. ಏನು ಅಂದ್ರೆ ನೋಡಿ ನೋಡಿ ಮಾಡ್ತಾನೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಕಮ್ಮ. ಈಗ ನೀನ್ ಏನ್ ಮಾಡ್ಬೇಕು ಅಂತಿದ್ದೀಯೋ ಅದಕ್ಕೆ ನಂದೇನು ಅಭ್ಯಂತರ ಇಲ್ಲಮ್ಮ. ರಂಗ, ಊರ್ನವ್ರಿಗೆಲ್ಲ ಹೇಳ್ಬಿಡು, ಅವ್ರು ತಗೊಂಡಿದ್ ಸಾಲನ ಕೊಡೋದ್ ಬೇಡ. ಅವ್ರವ್ರ ಜಮೀನ ಅವ್ರವ್ರೇ ಉಳ್ಕೊಳ್ಳಿ. ಈ ಪತ್ರನೆಲ್ಲ ಈಗ್ಲೇ ಸುಟ್ಟಾಕ್ಬಿಡ್ತೀನಿ. ಕಮಲವಾ, ನಿನ್ ಮನುಷ್ಯಲ್ಲ ಕಣವಾ, ದೇವತೆ, ನಮ್ಮೂರ್ ದೇವತೆ ಕಣವಾ, ನಮ್ಮೂರ್ ದೇವತೆ.
ಮಕ್ಕಳು ನಾವೇ ನಾವು, ಮಣ್ಣೆ ನಮಗೆ ಬಂಗಾರ, ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ. ದುಡಿಯುವ ರೈತ ಮಡಿಯುವ ಯೋಧ, ದುಡಿಯುವ ರೈತ ಮಡಿಯುವ ಯೋಧ, ತಂದರು ಸ್ವತಂತ್ರದ ಹಕ್ಕು, ಬಡವನ ದುಡಿಸಿ ಒಡೆಯನ್ನು ಎನ್ನುವ ಮೂರ್ಖನ ಬಾಳಿಗೆ ದೇವರ ದಿಕ್ಕು. ಮಣ್ಣಿನ ಮಕ್ಕಳು ನಾವೇ ನಾವು, ನೋವೇ ಇರಲಿ ನಲಿವೇ ಬರಲಿ, ನೋವೇ ಇರಲಿ ನಲಿವೇ ಬರಲಿ, ಉಳುವುದು ರೈತನ ಹಕ್ಕು. ದುಡಿಯುವನೊಬ್ಬ ತಿನ್ನುವನೊಬ್ಬ, ದುಡಿಯದ ಜನರಿಗೆ ದೇವರ ದಿಕ್ಕು. ಮಣ್ಣಿನ ಮಕ್ಕಳು ನಾವೇ ನಾವು, ಅತಿ ಸುಖ ಬಯಸದೆ ಅರಿತರ ದುಡಿಮೆ, ಅತಿ ಸುಖ ಬಯಸದೆ ಅರಿತರ ದುಡಿಮೆ, ಮೆಚ್ಚುವ ನಮ್ಮನು ಶಿವನಕ್ಕೂ. ಅನ್ನವ ನೀಯುವ ಹೊನ್ನನೆ ಹಾಸುವ ಮಣ್ಣನ್ನು ಮರೆತರೆ ದೇವರ ದಿಕ್ಕು. ಮಣ್ಣಿನ ಮಕ್ಕಳು ನಾವೇ ನಾವು, ಮಣ್ಣೆ ನಮಗೆ ಬಂಗಾರ, ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ, ನೇಗಿಲೆ ನಮಗೆ ಆಧಾರ, ನೇಗಿಲೆ ನಮಗೆ ಆಧಾರ, ನೇಗಿಲೆ ನಮಗೆ ಏನಿಲ್ಲ. ಮೈ ಹುಷಾರಿಲ್ವಾ? ಹುಷಾರಾಗಿದ್ದೀನಿ. ಯಾಕೆ ಏನೋ ಭಯ, ಏನೋ ಒಂದು ರೀತಿ ಇದೆಯಾ? ಭಯ ಏನಿಲ್ಲ. ಅದೇನ್ ಹೇಳು ಕಮಲ, ಅದೇನ್ ಹೇಳು ಕಮಲ. ಅದು ಒಂದು ಇವರು ಅಂದ್ರೆ ಅದೇ ನಮ್ಮ ಹಳ್ಳಿ ರೈತರೆಲ್ಲ ಸೇರಿ ಗಲಾಟೆ ಮಾಡ್ತಾರೆ ಅಂತ ಗೊತ್ತಾಯ್ತು. ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಹೆದರ್ಬಿಟ್ಯಾ? ಇಲ್ಲ, ಸುಮ್ಮನೆ ಯಾಕೆ ಗಲಾಟೆ ಅಂತ ಹೇಳಿ ಸಾಲದ ಪತ್ರನೆಲ್ಲ
ಪತ್ರನೆಲ್ಲ ಪತ್ರನೆಲ್ಲ ಸುಟ್ಟಾಗ್ಬಿಟ್ಟೆ. ಏನೋ ಹೌದು ಅಂದ್ರೆ ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಯಾಕೆ ಹೆದರ್ಬೇಕು? ಹೋಗ್ಲಿ ಬಿಡು. ನೋಡಿ, ದೇವ್ರು ನಮ್ಮನ್ನ ಚೆನ್ನಾಗಿಟ್ಟವ್ರೆ. ರೈತರ ಹಣ ಆಸ್ತಿ ನಮ್ಗ್ಯಾಕೆ? ಇನ್ಮ್ಯಾಗೆ ನೀವು ಅವ್ರ ತವ ಸಾಲ ಕೇಳಕ್ಕಿಲ್ಲ ಅಲ್ವಾ? ಇಲ್ಲ, ನಾನೇ ಕೇಳಲಿ. ಕೊಟ್ಟ ಸಾಲ ವಾಪಸ್ ಕೊಡಿ ಅಂತ ನಾನು ಕೇಳಲ್ಲ. ತಗೊಳ್ಳಿ ಸಾಲ ಅಂತ ಅವರೇ ತಂದು ನನ್ನ ಕಾಲ್ ಹತ್ರ ಇಟ್ಟು ಹೋಗ್ಬೇಕು. ಆ ನಂಬಿಕೆ ಧೈರ್ಯ ನನಗಿದೆ. ನೋಡಿ, ಏನ್ ನೋಡೋದು? ಚಲ ಆ ಕಡೆ. ಎಲ್ಲೇ ಬಂದ್ಬಿಡ್ತೀನಿ. ಸಾಲನ ಹೇಗೆ ವಸೂಲ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ. ಕೈ ಮುಗಿದು ಕೇಳ್ಕೊತೀನಿ. ಎಲ್ಲಿ ಹೋಗ್ತಾನೋ ಹೋಗಿ, ಏನ್ ಮಾಡ್ತಾನೋ ಮಾಡ್ಲಿ. ನಾನಿದ್ದೀನಿ, ಜೀವ ತೆಗಿತೀನಿ. ಎದೆ ಗಟ್ಟ ತೆಗಿ. ಬಾಯ್ಲಿ. ಏನಂದೆ ರಂಗ? ಜೀವ ತೆಗೆದ್ಕೋತೀಯ? ತೆಗಿ. ಅವ್ರ ಜೀವ ತೆಗಿಯೋಕ್ ಮುಂಚೆ ನನ್ ಜೀವ ತೆಗೆದ್ಬಿಡು ರಂಗ. ನಿಮ್ಮೆಲ್ರಿಗೂ ಮಾಡಿದ ಉಪಕಾರಕ್ಕೆ ನೀವೆಲ್ಲರೂ ನನಗ್ ಕೊಡ್ತಿರೋ ಬಹುಮಾನ ಇದು. ರಂಗ,
ಬೇಕಾದ್ರೆ ನಮ್ಮನೆ ಮಠ ಆಸ್ತಿ ಎಲ್ಲ ನೀನೇ ತಗೊಂಡ್ಬಿಡು. ಮಾಂಗಲ್ಯನ್ ಮಾತ್ರ ಕಿತ್ಕೋಬೇಡ ರಂಗ, ಮಾಂಗಲ್ಯನ್ ಮಾತ್ರ ಕಿತ್ಕೋಬೇಡ. ಕಮಲವ್ವ, ಆಗೋದೆಲ್ಲ ಒಳ್ಳೇದೇ ಆಗಿ ನಮ್ಮ ರೈತರೆಲ್ಲ ಚೆನ್ನಾಗಿ ಬದುಕಿದ್ರೆ ನನಗೂ ಸಂತೋಷನೇ. ಶಂಕರು, ಇದ್ರಾಗ ಏಟು ಬಡವರ ಬೆವರು ಹಾನಿ ತುಂಬೈತೆ, ಏಟು ರೈತರ ಜೀವ ಅಡಗೈತೆ, ಲೆಕ್ಕವಿಲ್ಲದಷ್ಟು ಮುತ್ತೈದರ ಮಾಂಗಲ್ಯ ಇಲ್ಲೈತೆ, ಮಣ್ಣಿನ ಮಕ್ಕಳ ಮಾನ ಪ್ರಾಣ ಇಲ್ಲೈತೆ. ಈಗ ಎಲ್ಲ ನಿನ್ ಕೈಲೈತೆ ಶಂಕರು, ನಿನ್ ಕೈಲೈತೆ. ರಂಗ, ಬೇಕಾದ್ರೆ ನಮ್ಮನೆ ಮಠ ಆಸ್ತಿ ಎಲ್ಲ ನೀನೇ ತಗೊಂಡ್ಬಿಡು. ಮಾಂಗಲ್ಯನ್ ಮಾತ್ರ ಕಿತ್ಕೋಬೇಡ ರಂಗ, ಮಾಂಗಲ್ಯನ್ ಮಾತ್ರ ಕಿತ್ಕೋಬೇಡ. ನಿಮ್ ಕಣ್ಣಾಗ ನೀರ, ನಿಮ್ ಕಣ್ಣಾಗೂ ನೀರಾಯ್ತಾ? ನಿಮ್ ಎದೆಯಾಗೂ ಕರಿಕರ ಆಯ್ತಾ? ಅಳಿ, ಚೆನ್ನಾಗ್ ಅಳಿ. ನೀವು ಸುರಿಸೋ ಕಣ್ಣೀರೆ ಈ ಬಡವರು ಬವಣೆ ತೊಳೆಯೋ ಪನ್ನೀರಾಗ್ಲಿ. ಅಳಿದ್ರೆ ಚೆನ್ನಾಗಳಿ, ಚೆನ್ನಾಗಳಿ. ಕಮಲ, ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಇದೇ ಶಾಶ್ವತ ಅನ್ಕೊಂಡಿದ್ದೆ ನಾನು. ಭೀತಿ ತೋರಿಸಿ ಎಲ್ಲರೂ ಆಳ್ತೀನಿ ಅನ್ಕೊಂಡಿದ್ದೆ. ಇಲ್ಲ ಕಮಲು, ಪ್ರೀತಿ ತೋರಿಸಿ ಎಲ್ಲರೂ ಗೆಲ್ಬೇಕು ಅಂತ ನೀನ್ ತೋರಿಸ್ಕೊಟ್ಟೆ. ಬಾಳ್ನಲ್ಲಿ ನೀನ್ ಗೆದ್ದೆ ಕಮಲು, ನಾನ್ ಸೋತೆ. ನೀನ್ ಸೋಲಿಲ್ಲ ಶಂಕರು, ನಾನ್ ಸೋತೆ. ಇಲ್ಲ, ನೀನ್ ಸೋಲಿಲ್ಲ, ನೀನ್ ಗೆದ್ದೆ ರಂಗ. ಮಣ್ಣಿನ ಮಕ್ಕಳು ನಾವೇ ನಾವು, ಮಣ್ಣೇ ನಮಗೆ ಬಂಗಾರ.